ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ, ವಿಶೇಷವಾಗಿ ಪ್ರಜಾಪಿತ ಬ್ರಹ್ಮಬಾಬರವರನ್ನು ಸ್ಮರಿಸುತ್ತಾ, ಜಗದಂಬಾ ಸರಸ್ವತಿ ಆದಿಯಾಗಿ ಎಲ್ಲ ಆದಿರತ್ನರನ್ನು ವಿಶೇಷವಾಗಿ ಆಹ್ವಾನಿಸುತ್ತಾ, ಈ ದಿನ ಡಿಸೆಂಬರ್ 15 ಸುಮಾರು 147 ವರ್ಷಗಳ ಹಿಂದೆ ಈ ದಿನ ಈ ಕಲಿಯುಗವನ್ನು ಪರಿವರ್ತನೆ ಮಾಡಿ ಸಂಗಮ ಯುಗಕ್ಕೆ ನಾಂದಿ ಆಡುವ ಸ್ವಯಂ ಪರಮಾತ್ಮನಿಗೆ ರಥವಾಗುವ ಭಾಗೀರಥನಾಗಿ ಭೂಮಿಯಲ್ಲಿ ಧರೆಗಿಳಿದ ಪ್ರಜಾಪಿತ ಬ್ರಹ್ಮಬಾಬರವರ ಜನ್ಮದಿನ. ಹಾಗಾಗಿ ನಮ್ಮೆಲ್ಲರ ಸೌಭಾಗ್ಯ ಪ್ರಜಾಪಿತನ ಸಂತಾನರು ಎಂದು ಹೇಳಿಕೊಳ್ಳುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಹಾಗಾಗಿ ನಾವು ಮಕ್ಕಳಾಗಿ ತಂದೆಯ ಹುಟ್ಟುಹಬ್ಬವನ್ನು ಸಂಭ್ರಮಿಸುವಂತಹ ಸಂಭ್ರಮದ ಕ್ಷಣ ಈ ದಿನ, ಈ ಕ್ಷಣ. ಪ್ರಜಾಪಿತ ಬ್ರಹ್ಮ ದಾದಾ ಲೇಖ್ ರಾಜ್ ಒಂದು ಸಾಮಾನ್ಯ ಕುಟುಂಬದಲ್ಲಿ ಈ ದಿನ ಯಾರಿಗೂ ಅರಿವಿಗೆ ಬಾರದಂತೆ, ಯಾರೊಬ್ಬರಿಗೂ ಸುಳಿವು ನೀಡದಂತೆ, ಯಾವುದೊಂದು ಸದ್ದಿಲ್ಲದಂತೆ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ತಿರುಮಲ ತಿರುಪತಿ ರಾಜ ವಿಕ್ರಮಾದಿತ್ಯನಾಗಿ ಎಲ್ಲ ಜನ್ಮಗಳಲ್ಲೂ ತನ್ನ ವಿಶೇಷತೆಯನ್ನು ತೋರಿಸಿ ಜಗತ್ತಿನ ನಂಬರ್ 1 ಪಾತ್ರಧಾರಿ ಆತ್ಮ, ಸ್ವಯಂ ಪರಮಾತ್ಮದ ನಂತರದ ಸೆಕೆಂಡ್ ಸ್ಥಾನದಲ್ಲಿರುವ ನೆಕ್ಸ್ಟ್ ಗಾಡ್ ಅಂತಾನೆ ಕರೆಯುವಂಥ ವಿಶೇಷ ಆತ್ಮ. ಈ ಒಂದು ಆತ್ಮ ತನ್ನ ಅಂತಿಮದ 84ನೇ 83ನೇ ಜನ್ಮವನ್ನು ಪಡೆದು ಇಂದಿಗೆ 147 ವರ್ಷಗಳಾಗ್ತಾ ಇದೆ. ಅದಾದ ನಂತರ 60 ವರ್ಷದ ಬಳಿಕ ಅದೇ ಶರೀರದಲ್ಲಿದ್ದು ಪುನರ್ಜನ್ಮವನ್ನು ಪಡೆದು 84ನೇ ಜನ್ಮವನ್ನು ಕೂಡ ಸಂಭ್ರಮಿಸಿ ಶ್ರೀಸಾಮಾನ್ಯನಿಂದ ಶ್ರೀಮನ್ನಾರಾಯಣನೆಂದುವ ಸತ್ಯವನ್ನು ಅರಿತು ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಹಂಸೋ ಸೋಹಂ ಎನ್ನುವ ಸತ್ಯವನ್ನು ತಿಳಿದು ಸ್ಮೃತಿ ಸ್ವರೂಪನಾಗಿ ಪರಮಾತ್ಮನಿಗೆ ತನ್ನ ಶರೀರವನ್ನು ದಾನ ಮಾಡಿ ತನ್ನ ಶರೀರದಲ್ಲಿ ಸ್ವಯಂ ಪರಮಾತ್ಮನಿಗೆ ಸ್ಥಾನವನ್ನು ಕೊಟ್ಟು ಪರಮಾತ್ಮನ ರಥ ಭಾಗೀರಥನಾಗಿ ಇಡೀ ಜಗತ್ತುದ್ಧಾರದ ಕಾರ್ಯಕ್ಕೆ ನಿಮಿತ್ತನಾಗಿರುವಂತಹ ವಿಶೇಷ ನಮ್ಮ ತಂದೆ ಪ್ರಜಾಪಿತ ಬ್ರಹ್ಮ ಎನ್ನುವುದರಲ್ಲಿ ನಮಗೆ ಎಷ್ಟು ಅತೀವ ಸಂತಸ. ಇಡೀ ಜಗತ್ತಿನಲ್ಲಿ ಯಾವ ತಂದೆಯ ಜನ್ಮದಿನವೂ ಕೂಡ ಇಷ್ಟು ವಿಶೇಷವಾಗಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವಿಶೇಷವಾದ ಜನ್ಮದಿನ ನಮ್ಮೆಲ್ಲರ ತಂದೆ ಪ್ರಜಾಪಿತ ಬ್ರಹ್ಮಬಾಬರವರ ಜನ್ಮದಿನ. ಈ ದಿನ ವಿಶೇಷವಾಗಿ ನಾನು ಅವರ ಇತಿಹಾಸದ ಬಗ್ಗೆ ಹೆಚ್ಚಾಗಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವು ಮಕ್ಕಳಾಗಿ ತಂದೆಯ ಇತಿಹಾಸ ಚರಿತ್ರೆಯನ್ನು ಕೇಳಿಕೊಂಡು ಕೂಡುವಷ್ಟು ಚಿಕ್ಕವರಂತೂ ಖಂಡಿತವಾಗಿ ಅಲ್ಲ ಅಂತ ನಾನು ಭಾವಿಸ್ತೇನೆ. ಹೊರಗಿನವರಿಗೆ ಇತಿಹಾಸ ತಿಳಿದುಕೊಳ್ಳೋದಕ್ಕೆ ಸಾಕಷ್ಟು ಇಲ್ಲಿ ಅವಕಾಶಗಳಿದೆ, ಸಾಕಷ್ಟು ಅವರು ಚರಿತ್ರೆಯನ್ನು ಕೂಡ ತಿಳಿಯಬಹುದು. ಆದರೆ ಈ ದಿನ ನಾವು ಸಮಯ ಅಂತಿಮದಲ್ಲಿ ಬಂದು ನಿಂತಿದ್ದೇವೆ. ತಂದೆಯ ಸಮಾನರಾಗುವ ಸಮಯದಲ್ಲಿ ನಾವಿದ್ದೇವೆ. ಬಾಪ್ ಸಮಾನ ಆಗುವಂತಹ ವಿಶೇಷ ಅವರಿಂದ ಕಲಿತಿರ್ತಕ್ಕಂಥ, ಅವರಿಂದ ಅನುಸರಿಸಬೇಕಾಗುವಂತಹ ಅವರಲ್ಲಿರುವಂಥ ರಹಸ್ಯಗಳನ್ನು ಮತ್ತು ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಈ ದಿನದ ಚಿಂತನೆಯಲ್ಲಿ ನಾವು ಮಾಡೋಣ.
ಹಾಗಾಗಿ ನಾವೊಂದು ಪ್ರಬುದ್ಧತೆಯಲ್ಲಿ ಬರುವಂಥ ಸಮಯವಾಗಿದೆ. ಒಂದು ಅಂತಿಮ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಸಮಯದಲ್ಲಿದ್ದೇವೆ. ಸಾಕ್ಷಿಯಾಗುವ ಸಮಯದಲ್ಲಿದ್ದೇವೆ. ಬಾಪ್ ಸಮಾನಾಗುವ ಸಮಯದಲ್ಲಿದ್ದೇವೆ. ಹಾಗಾಗಿ ಈ ದಿನ ನಾನು ಬ್ರಹ್ಮಬಾಬರವರ ಜನ್ಮದಿನದ ವಿಶೇಷವಾಗಿ ಅವರಲ್ಲಿರ್ತಕ್ಕಂಥ ಅಂತಿಮ ಸತ್ಯಗಳು ಯಾವುದು, ಯಾವ ಅಂತಿಮ ಸತ್ಯಗಳಿಂದ ಅವರು ಸಂಪನ್ನ ಆದರು ಮತ್ತು ಸಾಕ್ಷಿ ಆದರು ಎನ್ನುವಂತಹ ವಿಚಾರಗಳನ್ನಿಟ್ಟುಕೊಂಡೇ ಇವತ್ತು ನಾನು ಚಿಂತನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಕಾಕತಾಳೀಯ ಎಂಬಂತೆ ಅದು ಕಾಕತಾಳೀಯ ಅಂದ್ರೆ ತಪ್ಪಾಗುತ್ತೆ. ಯಾಕಂದರೆ ಡ್ರಾಮಾ ಅಷ್ಟು ಪರ್ಫೆಕ್ಟಾಗಿಯೇ ರೆಡಿಯಾಗಿರುತ್ತೆ. ಡ್ರಾಮಾ ಅನುಸಾರನೇ ಇವತ್ತಿನ ಮುರಳಿಯಲ್ಲಿಯೂ ಕೂಡ ಅಷ್ಟು ಪ್ರಬುದ್ಧದ ಮಹಾವಾಕ್ಯವನ್ನು ಬಾಬರವರು ನಮಗೆ ಕೊಟ್ಟಿರೋದು. ಬಾಬರವರು ಈ ದಿನ ತಿಳಿಸ್ತಾರೆ ಮುರಳಿಯ ಮುಖ್ಯ ಸಾರದಲ್ಲಿ, ಈ ಅನಾದಿ ಮಾಡಲ್ಪಟ್ಟ ಡ್ರಾಮಾದಲ್ಲಿ ಎಲ್ಲರ ಪಾತ್ರವು ಪೂರ್ವ ನಿಶ್ಚಿತವಾಗಿದೆ, ಯಾರೊಬ್ಬರಿಗೂ ಇಲ್ಲಿ ಮೋಕ್ಷ ಅನ್ನೋದಿಲ್ಲ ಅಂತ. ಎಷ್ಟು ಕಡ್ಡಿ ಮುರಿದಂಗೆ ಕಟ್ಟು ನಿಟ್ಟಾಗಿ ಬಾಬರವರು ನಮಗೆ ತಿಳಿಸಿದ್ದಾರೆ ನೋಡಿ. ಇದು ಅನಾದಿ ಮಾಡಲ್ಪಟ್ಟ ಡ್ರಾಮಾ. ಇಲ್ಲಿ ಎಲ್ಲರ ಪಾತ್ರವೂ ಸುನಿಶ್ಚಿತವಾಗಿದೆ, ಯಾರೊಬ್ಬರಿಗೂ ಇಲ್ಲಿ ಮೋಕ್ಷ ಅನ್ನೋದಿಲ್ಲ. ಅಂದರೆ ಬಹಳಷ್ಟು ಜನಗಳು ಇವತ್ತು ಬಿಡುಗಡೆ ಪಡೆದು ಬಿಡ್ತೀವಿ ಅನ್ನುವಂಥ ಭ್ರಮೆಯಲ್ಲಿರೋದ್ರಿಂದ ನಾವು ಬಾಬಾರವರ ಮಕ್ಕಳಾಗ್ಬಿಟ್ಟಿದ್ದೀವಿ, ನಮಗೇನಾದರೂ ಸ್ವಲ್ಪ ವಿನಾಯಿತಿ ಸಿಕ್ಬಿಡುತ್ತೆ, ನಮಗೇನಾದರೂ ಇಲ್ಲಿ ರಕ್ಷಣೆ ಆಗಿಬಿಡುತ್ತೆ, ನಮಗೇನಾದರೂ ಶಿವಬಾಬರವರಿಂದ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಇರುತ್ತೆ, ಈ ರೀತಿಯ ಭ್ರಮೆಯಲ್ಲೇ ಇವತ್ತಿನ ತನಕನೂ ಕೂಡ ತುಂಬ ಜನಗಳು ಬದುಕ್ತಾ ಇದ್ದಾರೆ. ನಾವು ತಂದೆಯ ಮಕ್ಕಳಾಗಿದ್ದಕ್ಕೆ ನಮಗೆ ವಿನಾಯಿತಿ ಕೊಡಬೇಕಾ? ಈ ಡ್ರಾಮಾದಲ್ಲಿ ಬರುವಂಥ ಪರಿಸ್ಥಿತಿಗಳಿಂದ ನಮ್ಮನ್ನು ಬಿಡಿಸಬೇಕಾ? ಅಥವಾ ಈ ಡ್ರಾಮಾದಲ್ಲಿರುವಂಥ ಒಂದು ವಿಪರೀತ ಸನ್ನಿವೇಶಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಬೇಕಾ? ಇದು ಬಹಳಷ್ಟು ಸೂಕ್ಷ್ಮವಾದಂಥ ವಿಚಾರ. ಆದರೆ ಇದು ಬಹಳಷ್ಟು ಜನಗಳಿಗೆ ಇಷ್ಟು ಗುಹ್ಯವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿನೂ ಇಲ್ಲ, ಅರ್ಥ ಆದರೆ ಅದನ್ನು ಡೈಜೆಸ್ಟ್ ಮಾಡಿಕೊಳ್ಳುವ ತಾಕತ್ತು ಇಲ್ಲ. ಅದಕ್ಕೆ ಇದು ಮೇಲೆ ಬಿಟ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೆ. ಒಳಗಡೆ ಯಾರೂ ಹೋಗ್ಲಿಕ್ಕೆ ತಯಾರಿಲ್ಲ. ಒಳಗಡೆ ಹೋದರೆ ಅಭಿಮನ್ಯೋತ್ತರ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೇನೋ ಅನ್ನೋ ಭಯ ಕಾಡ್ತಾ ಇದೆ. ಹಾಗಾಗಿ ಜ್ಞಾನದ ಈ ಆಳದಲ್ಲಿ ಹೋಗೋದಿಲ್ಲ, ಡ್ರಾಮಾದ ಈ ಆಳದಲ್ಲಿ ಹೋಗೋಕ್ಕೆ ತಯಾರಿರೋದಿಲ್ಲ. ಕಾರಣ ಏನು ಅಂದರೆ, ಇಲ್ಲಿ ಬಾಬಾರವರು ಬಂದು ಏನು ಈ ನಾಟಕ ಅಂದ್ರೆ ಏನು, ನಿಮ್ಮ ಪಾತ್ರ ಅಂದ್ರೆ ಏನು, ಇಲ್ಲಿ ಏನು ನಡೀತಾ ಇದೆ, ಇದರ ಒಂದು ಕುರಿತಾಗಿ ನಮಗೆ ಪೂರ್ತಿಯಾಗಿ ಡೀಟೇಲ್ ತಿಳಿಸ್ಲಿಕ್ಕೆ ಬಂದರೆ ಹೊರತಾಗಿ ಇದನ್ನು ನಿಂದ್ರಿಸ್ಲಿಕ್ಕಾಗಿ ಅಥವಾ ಇದರಿಂದ ನಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ಅಂದರೆ ಇದಕ್ಕಿಂತ ನಾಟಕಕ್ಕೆ ದೊಡ್ಡ ಅವಮಾನ ಯಾವುದೂ ಇಲ್ಲ ಮತ್ತು ಪರಮಾತ್ಮನಿಗೂ ಕೂಡ ಯಾವುದು ಅವಮಾನ ಇಲ್ಲ. ಯಾಕೆ ಅಂದರೆ ಬಾಬಾರವರು ಈ ನಾಟಕವನ್ನು 100% ಇದು ಅಕ್ಯುರೇಟ್, ಇದು ನಡಿಲೇಬೇಕು, ಇದು ನಿಲ್ಲಲೇಬಾರ್ದು, ನೀವು ಸಾಕಂದ್ರೂ ಕೂಡ ಇದು ನಿಲ್ಲಂಗಿಲ್ಲ, ಗುರಿ ಮುಟ್ಟುವವರೆಗೂ ಅಂದರೆ ನಿಮ್ಮ ಪಾತ್ರದ ಅಂತಿಮ ಪುಟದವರೆಗೂ, ಅಂತಿಮ ಕ್ಷಣದವರೆಗೂ ನೀವು ಪಾತ್ರವನ್ನು ಮಾಡಲೇಬೇಕು. ಎಷ್ಟೇ ಸನ್ಯಾಸಿಗಳು ದ್ವಾಪರದಿಂದ ನಮಗೆ ಮುಕ್ತಿ ಬೇಕು, ನಮಗೆ ಈ ಪ್ರಪಂಚ ಬೇಡ, ಈ ಸಂಸಾರ ಬೇಡ, ಈ ಶರೀರ ಬೇಡ, ಈ ಸುಖ ಬೇಡ ಅಂತ ತ್ಯಾಗ ಮಾಡಿದ್ರು, ಸ್ಟ್ರೈಕ್ ತ್ಯಾಗ ಅಂದ್ರೇ ಅದು ಒಂದು ತಪಸ್ಸಿಗೆ ಕೂತ್ಕೊಂಡ್ರು, ಉಗ್ರವಾದಂಥ ದೇಹವನ್ನು ದಂಡಿಸಿ ಘೋರ ಜಪ ತಪಗಳನ್ನು ಆಚರಣೆ ಮಾಡಿದ್ರು. ಅರ್ಥಾತ್ ಈ ಸೃಷ್ಟಿಯ ನಾಟಕದಲ್ಲಿ ನಾವು ಬಂದಿರೋದೇ ಒಂದು ದೊಡ್ಡ ಅಪರಾಧ, ನಾವು ಬಂದಿರೋದೇ ಒಂದು ಪಾಪ ಮಾಡಿ ಇದರಿಂದ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಬಿಡ್ಬೇಕು. ನಾವು ಭಾಳ ಆರಾಮಾಗಿದ್ದವರು ಇಲ್ಲೇನೋ ತಪ್ಪು ಮಾಡಿಬಿಟ್ಟು ಬಂದು ಸಿಕ್ಕಾಕ್ಕೊಂಡ್ಬಿಟ್ಟಿವಿ, ಎಷ್ಟೋ ಯೋನಿಗಳಲ್ಲಿ ತಿರುಗಿ ಈಗ ಮಾನವ ಜನ್ಮಕ್ಕೆ ಬಂದುಬಿಟ್ಟಿವಿ. ಇಲ್ಲಿ ಬಂದು ನಾವು ಏನಾದರೂ ಸ್ವಲ್ಪ ಪ್ರಯತ್ನ ಮಾಡಿ ಭಗವಂತನ ಸ್ಮರಣೆ ಮಾಡಿಬಿಟ್ರೆ ನಮಗೆ ಇದರಿಂದ ಕ್ಲಿಯರ್ ಚಿಟ್ ಸಿಕ್ಕಿಬಿಡುತ್ತೆ ಅನ್ನುವಂತಹ ಕಪೋಲ ಕಲ್ಪಿತ ಕಥೆಗಳು ಏನೆಲ್ಲ ಇತ್ತು. ಅನೇಕರು ಕೂಡ ಇದನ್ನೇ ಫಾಲೋ ಮಾಡಿಕೊಂಡು ಇಲ್ಲಿ ತನಕ ಮೋಕ್ಷ ಮೋಕ್ಷ ಮುಕ್ತಿ ಮುಕ್ತಿ ಅಂತ ಬಂದು ಬಿಟ್ಟಿದ್ದಾರೆ.
ಆದರೆ ಎಷ್ಟು ಮಜಾ ಇದೆ ಅಂದರೆ ಇವತ್ತಿನ ತನಕನೂ ಬೇಕಾದಷ್ಟು ಪಂಡಿತ ಇರಲಿ, ಬೇಕಾದಷ್ಟು ಶಾಸ್ತ್ರಗಳನ್ನು ತಿಳಿದಿರಲಿ, ಬೇಕಾದಷ್ಟು ಬಾಲ ಬ್ರಹ್ಮಚಾರಿಗಳೇ ಆಗಿರಲಿ, ಅವರಿಗೆ ಇದೇ ಒಂದು ವಾಸನೆಯಲ್ಲಿಯೇ ಮುಕ್ತಿಯ ಜಾಡನ್ನು ಹಿಡಿತಾರೆ. ಬಿಟ್ಟರೆ ಇದರಿಂದ ತಪ್ಪಿಸ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ, ಗುರಿ ಅಂತಲೇ ಇಟ್ಕೊಂಡಿದ್ದಾರೆ. ಬಿಟ್ಟರೆ ತ್ರಿಕಾಲ ಜ್ಞಾನದ ಗಂಧ ಗಾಳಿಯೂ ಯಾರಿಗೂ ಇಲ್ಲ. ಅವರೆಲ್ಲರೂ ಕೂಡ ಒಂದು ಕಪೋಲ ಕಲ್ಪಿತ ಒಂದು ಭ್ರಮೆಯಲ್ಲೇ ನಿಧಾರೆ ಹೊರತಾಗಿ ನಾಟಕದನುಸಾರ ಅವರು ಯಾರಿಗೂ ಕೂಡ ಈ ಜ್ಞಾನದ ಒಂದು ಚೂರು ಸುಳಿವಿಲ್ಲ, ಅರಿವು ಇಲ್ಲವೇ ಇಲ್ಲ. ಹಾಗೆ ನೋಡಲಿಕ್ಕೆ ಹೋದರೆ ನಾವು ಎಷ್ಟು ಭಾಗ್ಯವಂತರು. ಈ ನಾಟಕದ ಯಥಾರ್ಥ ಸತ್ಯ ಸ್ವಯಂ ಸೃಷ್ಟಿಕರ್ತ ಪರಮಾತ್ಮನಿಂದ ತಿಳಿದುಕೊಳ್ಳುವ ಭಾಗ್ಯ, ಅದು ಡೈರೆಕ್ಟ್ ಪ್ರಜಾಪಿತ ಶ್ರೀಮನ್ ನಾರಾಯಣನ ಶರೀರದ ಮುಖಾಂತರ ಪರಮಾತ್ಮನನ್ನು ಪಡೆಯುವ ಭಾಗ್ಯ, ಅವರನ್ನು ನೋಡುವ ಭಾಗ್ಯ, ಅವರನ್ನು ಮಿಲನ ಮಾಡುವ ಭಾಗ್ಯ, ಅವರಿಂದಲೇ ಮಹಾವಾಕ್ಯಗಳನ್ನು ಕೇಳುವ ಭಾಗ್ಯ, ಇದು ಆಹೋ ಸೌಭಾಗ್ಯ. ಇದು ಎಷ್ಟೋ ಜನ್ಮಗಳು ತಪಸ್ಸು ಮಾಡಿದರೂ ಕೂಡ ಸಿಗದೇ ಇರುವಂಥ ಭಾಗ್ಯ ಡ್ರಾಮಾ ಅನುಸಾರ ನಮಗೆ ಕಲ್ಪಿತವಾಗಿದೆ ಅಂತಂದರೆ ಅರ್ಥ ಮಾಡಿಕೊಳ್ಳಿ, ನಾವು ಶ್ರೇಷ್ಠ ಪಾತ್ರಧಾರಿಗಳು ನಾಟಕದಲ್ಲಿ. ಆತ್ಮರಲ್ಲ, ಪಾತ್ರಧಾರಿಗಳು. ನಮ್ದೊಂದು ವಿಶೇಷ ಪಾತ್ರ ಈ ಸೃಷ್ಟಿಯ ನಾಟಕದಲ್ಲಿದೆ. ಆದರೆ ನಾವು ಕೂಡ ಎಷ್ಟೋ ಜನಗಳು ಈಗ ಅವರಾದರೆ ಪೂರ್ತಿ ನಾಟಕದಿಂದನೇ ನಾವು ಹೊರಗಡೆ ಹೋಗಿಬಿಡಬೇಕು, ಇದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಅವರು ತ್ಯಾಗ ಮಾಡಿದರು, ದೇಹ ದಂಡಿಸಿದರು, ಸಂಸಾರ ಬಿಟ್ಟು, ಊಟ ಉಪಹಾರ ಬಿಟ್ಟು, ಉಪವಾಸ ವನವಾಸ ಮಾಡಿ ಭಗವಂತನಿಗಾಗಿ ಮೊರೆ ಇಟ್ಟರು. ಅವರದ್ದು ಪ್ರಾಮಾಣಿಕ ಪ್ರಯತ್ನ ಇತ್ತು. ಪಾಪ ಅವರಿಗೆ ಗೊತ್ತಿಲ್ಲ, ಇದರಿಂದ ಬಿಡುಗಡೆ ಆಗೋದೇ ಇಲ್ಲ ಅಂತ ಗೊತ್ತಿದ್ರು. ಅವ್ರು ಯಾಕೆ ಮಾಡ್ತಿದ್ರು? ಎಲ್ಲಿಯೂ ಇದ್ರ ಸುಳಿವು ಬಿಟ್ಟು ಕೊಟ್ಟಿರಲಿಲ್ಲ. ನಾಟಕದ 3 ಕಾಲದ ಜ್ಞಾನ, ಇದು ನಾಟಕ ಮಾಡಲ್ಪಟ್ಟಿದ್ದು, ಇದು ಅನಿವಾರ್ಯ ಅನ್ನುವಂಥದ್ದು ಯಾರೊಬ್ಬರಿಗೂ ಸುಳಿವು ಬಿಟ್ಟು ಕೊಟ್ಟಿರಲಿಲ್ಲ. ಯಾವ ಧರ್ಮಾತ್ಮರಿಗೂ ಇದರ ಗಂಧ ಗಾಳಿಯೂ ಕೂಡ ಇರಲಿಲ್ಲ. ಆದರೆ ಇವಾಗ ನಮಗೆ ಸ್ವಯಂ ಪರಮಾತ್ಮನಿಂದ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, 3 ಲೋಕ ಜ್ಞಾನ, ತ್ರಿಕಾಲ ಜ್ಞಾನ, ಯುಗಗಳ ಜ್ಞಾನ, ಇಷ್ಟು ಸಮಯ ಜ್ಞಾನ ಕೊಟ್ಟ ಮೇಲೂ ಅವರಾದರೂ ಪೂರ್ತಿ ಪ್ರಾಮಾಣಿಕವಾಗಿ ತ್ಯಾಗ ತಪಸ್ಸು ಮಾಡಿ ನಮಗೆ ಸಾಕು ಅಂತ ಬಿಟ್ಟರು. ನಮ್ದಂಗಿಲ್ಲ. ನಾವು ಹೆಂಗಿದ್ದೀವಿ ಅಂತಂದರೆ, ನಮ್ಮಲ್ಲಿ ಎಷ್ಟು ಭ್ರಮೆಯಲ್ಲಿದ್ದೀವಿ ನಾವು ಕೆಲವರು ಅಂತಂದರೆ, ನಮಗೆಲ್ಲ ಬೇಕು, ಸತ್ಯುಗ ಬೇಕು, ಅದರಲ್ಲಿ ಪದವಿ ಬೇಕು, ಅದರಲ್ಲಿ ಒಳ್ಳೆಯ ಪದವಿನೇ ಬೇಕು. ಆದರೆ ಈ ವಿನಾಶ ಬರುತ್ತಲ್ಲ, ಈ ವಿನಾಶ ನಮಗೆ ಬೇಡ. ವಿನಾಶದಲ್ಲಿ ನಮಗೆ ತೊಂದರೆ ಆಗಬಾರ್ದು, ಶರೀರಕ್ಕೆ ರೋಗ ಬರಬಾರ್ದು, ನಮ್ಮ ಸಂಬಂಧಿಗಳಿಗೇನು ಆಗಬಾರ್ದು. ಯಾಕೆ? ನಾವು ಬಾಬನ ಸೇವೆ ಮಾಡ್ತಾ ಇದ್ದೀವಲ್ವಾ, ಬಾಬಾ ಸಿಕ್ಕಿಬಿಟ್ಟಿದಾರಲ್ವಾ, ನಮಗೆ ಜ್ಞಾನ ಇದೆ ಅಲ್ವಾ, 15 ವರ್ಷದಿಂದ ನಡೀತಾ ಇದ್ದೀನಲ್ವಾ, ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟಿದ್ದೀನಲ್ವಾ, ತನುಮನ ಧನ ಸೇವೆ ಮಾಡ್ತಿದ್ದೀನಲ್ವಾ, ಇದಕ್ಕೆ ನಮಗೆ ಬಾಬಾ ರಕ್ಷಣೆ ಕೊಟ್ಟು ಬಿಡಬೇಕು, ಕ್ಲೀನ್ ಚಿಟ್ ಕೊಟ್ಟು ಬಿಡಬೇಕು. ಅಲ್ಲಿ ಏನೂ ಪ್ರಭಾವ ಆಗಬಾರ್ದು, ನಮ್ಮವ್ರಿಗೇನು ಆಗಬಾರ್ದು, ಯಾರಿಗೇನಾದರೂ ಪರವಾಗಿಲ್ಲ, ನಾನು ನನ್ನ ಸಂಬಂಧಿಗಳು ಸೇಫ್ ಆಗಿಬಿಡಬೇಕು, ನನ್ನ ಶರೀರಕ್ಕೆ ಏನೂ ರೋಗ ಬರಬಾರ್ದು, ಅದಕ್ಕೆ ನಾನು ಬಾಬಾ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಈ ಭ್ರಮೆಯಲ್ಲಿ ಪುರುಷಾರ್ಥ ಮಾಡ್ತಿದ್ದಾರೆ ತುಂಬ ಜನಗಳು. ಇದರಲ್ಲಿ 1 ಪೈಸೆದಷ್ಟು ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ ಬಾಬಾ. 100% ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇಲ್ಲಿ ಬಾಬಾರವರು ಬಂದಿರೋದು ಡ್ರಾಮಾ ಪೂರ್ವ ನಿಶ್ಚಯವಾಗಿದೆ, ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ, ಇದನ್ನು ಮಾಡಲೇಬೇಕು, ಇದು ಅನಿವಾರ್ಯ ಕರ್ಮ ಅನ್ನೋದನ್ನು ಅರ್ಥ ಮಾಡಿಸ್ಲಿಕ್ಕೆ ಬಂದಿದ್ದಾರೆ ಹೊರತಾಗಿ ಇದರಿಂದ ಯಾರನ್ನು ಯಾವುದೇ ಕಾರಣಕ್ಕೂ ಒಂದು ಕ್ಷಣವೂ ಕೂಡ ಅವರನ್ನು ಬಿಡಿಸಿದ್ರು ಅದು ಮೋಕ್ಷನೇ. ಇಲ್ಲಿ ನಡೆಯುವಂಥ ಘಟನೆಗಳಿಂದ ಅವರನ್ನು ತಪ್ಪಿಸಿದರೂ ಕೂಡ ಅದು ಬಿಡುಗಡೆನೇ ಆಗ್ತಿತ್ತು. ಇದು ಆರೋಪ ಪರಮಾತ್ಮನ ಮೇಲೆ ಬರ್ತಾ ಇತ್ತು. ಯಾರ ಪಾತ್ರದಲ್ಲಿ 1 ಕ್ಷಣದ ಕಷ್ಟವೂ ಕೂಡ ಪರಮಾತ್ಮ ಪರಿಹರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು. ಅದಕ್ಕೆ ಬಾಬಾ 1000 ಸಲ ಡ್ರಾಮಾ 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 ಅಂತ ಹೇಳ್ತಾ ಇದ್ರೂ ನಮ್ಮ ತಲೆ ಒಳಗೆ ಹೋಗಲ್ಲ. ನಾವು ಬಾಬಾ 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 ಅಂತ ಭಕ್ತಿ ಮಾರ್ಗದ ಭ್ರಮೆಯಲ್ಲೇ ಇರ್ತೀವಿ. ಹಾಗಂತ ಬಾಬಾರವ್ರನ್ನ ಸ್ಮರಣೆ ಮಾಡೋದು ತಪ್ಪಂತಲ್ಲ. ಬಾಬಾರವರ ಸ್ಮರಣೆ ಅಂದರೆ ಅದು ಜ್ಞಾನದ ಸ್ಮರಣೆ, ಅದು ಆತ್ಮದ ಸ್ಮೃತಿ, ಅದು ಡ್ರಾಮದ ಸ್ಮೃತಿಯೇ ಆಗಿರಬೇಕೇ ಹೊರತಾಗಿ ಬರೀ ಬಾಬಾ ಅನ್ನುವ ಒಂದು ನಕ್ಷತ್ರನೋ ಒಂದು ಚಿತ್ರದ ಸ್ಮೃತಿನೋ ಆಗಿರಬಾರ್ದು. ಬರೀ ಒಂದು ಚಿತ್ರ, ಒಂದು ಸ್ವರೂಪ ಶಿವನನ್ನು ಸ್ಮೃತಿ ಮಾಡುವ ಬಾಬಾ ಅನ್ನೋದಾಗಿದ್ದರೆ ಅದು ಭಕ್ತಿ ಮಾರ್ಗದ ನೆನಪಾಗತ್ತೆ.
ಬಾಬಾ ಅಂದಾಗೆಲ್ಲ ನನ್ನ ಆತ್ಮ ಅನ್ನುವ ಸ್ಮೃತಿ ಇರಬೇಕು, ಡ್ರಾಮಾ ಅನ್ನುವ ಸಾಕ್ಷಿ ಸ್ಥಿತಿ ಇರಬೇಕು. ಇದು ಎರಡೂ ಇದ್ದಾಗ ನಿಜವಾದ ಬಾಬನ ನೆನಪಾಗುತ್ತೆ ಅನ್ನುವಂಥ ಸತ್ಯ ಬಹಳಷ್ಟು ಆತ್ಮರಿಗೆ ಗೊತ್ತಿಲ್ಲದೆ ಇರುವ ಕಾರಣ ಇವತ್ತಿಗೂ ಕೂಡ ಬಾಬಾರವ್ರ ಹತ್ರ 1000 ಕಂಪ್ಲೇಂಟ್ ಇಟ್ಕೊಂಡೇ ಯೋಗದಲ್ಲಿ ಕೂತ್ಕೊಳ್ತಾರೆ. ಶರೀರಕ್ಕೆ ಒಂದಷ್ಟು ಪ್ರೊಟೆಕ್ಷನ್ ಕೊಡು, ಸಂಬಂಧಗಳಿಗೆ ಪ್ರೊಟೆಕ್ಷನ್ ಕೊಡು, ಇದೇ ನಡೀತಾ ಇದೆ. ಆದರೆ ಬಾಬಾರವ್ರು ಹೇಳ್ತಾರೆ, ಮಕ್ಕಳೇ ಈ ಕೆಲಸ ಮಾಡಲಿಕ್ಕೆ ನಾನು ಬಂದಿಲ್ಲ, ಯಾರನ್ನೂ ನಾನು ಇಲ್ಲಿ ರಕ್ಷಣೆ ಮಾಡಲಿಕ್ಕೆ ಬಂದವನಲ್ಲ, ಯಾರನ್ನೂ ನಿಮ್ಮ ಪಾತ್ರದಿಂದ ಒಂದಿಂಚು ಆಚೆ ಈಚೆ ಅಲುಗಾಡಿಸ್ಲಿಕ್ಕೆ ಬಂದವನಲ್ಲ, ಯಾರ ಪಾತ್ರದಲ್ಲೂ ನಾನು ಕೈ ಹಾಕಲಿಕ್ಕೆ ಬಂದವನಲ್ಲ, ಯಾರ ಕಷ್ಟದಲ್ಲೂ ನಾನು ಅವ್ರನ್ನ ಸುರಕ್ಷತೆ ಮಾಡಲಿಕ್ಕೆ ಬಂದವನಲ್ಲ. ಅದು ಅವರ ಪಾತ್ರ, ಅವ್ರು ಮಾಡಲೇಬೇಕಾಗಿದೆ, ಕರ್ಮ ಅಲ್ಲ, ಪಾತ್ರ. ಇದು ಪಾತ್ರ ಅಂದ್ಕೊಂಡ ಮೇಲೆ ನಿಮ್ಮ ಆ್ಯಕ್ಟಿಂಗ್ ಇದ್ದ ಮೇಲೆ ನಿಮ್ಮ ಸ್ಕ್ರಿಪ್ಟನ್ನು ನಾನು ಯಾಕೆ ತಪ್ಪಿಸ್ಬೇಕು? ಇದನ್ನು ಪಾತ್ರ ಅಂತ ತಿಳ್ಕೊಂಡ್ರೆ ಅದರ ಪ್ರಭಾವ ಇರೋದಿಲ್ಲ, ಅನ್ಕೊಂಡಿಲ್ಲ ಅಂದರೆ ಅದರ ಪ್ರಭಾವ ಆಗತ್ತೆ. ಅದು ಜ್ಞಾನ ತಿಳಿದವರಾದ್ರೇನು, ತಿಳಿದೇ ಇದ್ರೇನು. ಜ್ಞಾನ ತಿಳಿಯದೆ ಬಂದದ್ದೆಲ್ಲ ಬರಲಿ ಅನ್ನುವಂಥ ಮೊಂಡುತನದಲ್ಲಿ ಸ್ವೀಕಾರ ಮಾಡಿದ್ರು ಅದರ ಎಫೆಕ್ಟ್ ಆಗೋದಿಲ್ಲ. ನೀವು ಜ್ಞಾನ ತಿಳ್ಕೊಂಡು ಇದೆಲ್ಲ ಅನುಭವಿಸಲೇಬೇಕು, ಅನುಭವ ಮಾಡಲೇಬೇಕು, ಅಭಿನಯ ಇದು ಅನುಭವನೂ ಅಲ್ಲ, ಅಭಿನಯ ಅಂತ ತಿಳ್ಕೊಂಡ್ರೆ ಖಂಡಿತವಾಗಿ ಇದರ ಎಫೆಕ್ಟ್ ನಿಮಗಿರೋದಿಲ್ಲ. ಆ ಒಂದು ಪಾಠವನ್ನು ಮಾಡಲಿಕ್ಕೆ ಬಂದವನೇ ಹೊರತಾಗಿ ನಿಮ್ಮ ಪಾತ್ರವನ್ನು ನಾನು ಅಲುಗಾಡಿಸ್ಲಿಕ್ಕಾಗಲಿ ಅದರಿಂದ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಬಂದವನಲ್ಲ. ನಿಮಗಷ್ಟೇ ಅಲ್ಲ, ಇದು ಯಾರೊಬ್ಬರಿಗೂ ಅದರಿಂದ ಮೋಕ್ಷ ಇಲ್ಲ. ಮೋಕ್ಷ ಅಂದ ತಕ್ಷಣವೇ ನಾವು ಅಂದ್ಕೊಂಡಿದ್ದೀವಿ ಜನನ ಮರಣಗಳಿಂದ ಬಿಡಿಸ್ಕೊಂಡು ಹೋಗಿ ಬ್ರಹ್ಮ ಮಹಾತತ್ವದಲ್ಲಿ ಕೂಡೋದು. ಓಕೆ, ಅದಂತೂ ಇಲ್ಲವೇ ಇಲ್ಲ. ಆದರೆ ಇವತ್ತು ಬಾಬಾ ಹೇಳ್ತಾರೋದು ಇನ್ನೂ ಸೂಕ್ಷ್ಮ ಏನಂದರೆ, ಒಂದು ದಿನದ ಪಾತ್ರದಿಂದ ನಿಮಗೆ ಮುಕ್ತಿ ಸಿಕ್ಕರೂ ಅದು ಮೋಕ್ಷನೇ. ಆದರೆ ಅದನ್ನೂ ಇಲ್ಲಿ ಕೊಡಲ್ಲ. ಒಂದು ಕ್ಷಣ ನಿಮಗೆ ಯಾವುದೋ ನರಳಾಟದಿಂದ ಒಂದು ಕ್ಷಣ ಭಗವಂತ ಬಿಡುಗಡೆ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದನ್ನೂ ಮೋಕ್ಷಕ್ಕೆ ಸಮ ಆಗಿಬಿಡುತ್ತೆ. ಅದನ್ನೂ ಇಲ್ಲಿ ಯಾರಿಗೂ ಸಿಗಲ್ಲ. ಅರ್ಥಾತ್ ಏನು ಆದಿಯಿಂದ ನಡೆದಿದೆಯೋ ಅಂತ್ಯದವರೆಗೂ ಎಲ್ಲರ ಪಾತ್ರವೂ ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ಪೂರ್ವ ನಿಶ್ಚಿತವಾಗಿರೋದ್ರಿಂದ ಅದು ಎಲ್ಲ ಅಭಿನಯವನ್ನು ಮಾಡಲೇಬೇಕು. ಅದು ಅನುಭವ ಅಲ್ಲ, ಅದು ಅಭಿನಯ. ಈ ಸತ್ಯ ಅರ್ಥ ಆದರೆ ಅದರ ಪ್ರಭಾವ ಇರೋದಿಲ್ಲ. ಅದು ಅನುಭವ, ಅದು ಕರ್ಮ ಅಂತಂದರೆ ಅದನ್ನು ನೀವು ಅನುಭವಿಸಲೇಬೇಕಾಗತ್ತೆ. ಪಾತ್ರಾನುಸಾರ ಏನೂ ಮಾಡಲಿಕ್ಕಾಗಲ್ಲ. ಇಲ್ಲಿ ಯಾರೊಬ್ಬರಿಗೂ, ಸ್ವಯಂ ಬ್ರಹ್ಮನಿಗೂ ಕೂಡ ಅವರ ಶರೀರದಲ್ಲೇ ಇದ್ದರೂ, ಅಷ್ಟು ಕೆಮ್ಮು ಇದ್ದರೂ ಕೂಡ ಒಂದು ಕ್ಷಣವೂ ಅದರ ಕಡೆಗೆ ಯಾವತ್ತೂ ಬಾಬಾರವ್ರ ದಯೆಯನ್ನು, ಕರುಣೆಯನ್ನು ತೋರಿಸ್ಲಿಕ್ಕೆ ಬರಲ್ಲ ಅಂತ ತೋರಿಸಿಕೊಟ್ಟ ಮೇಲೂ ನಾವಿನ್ನು ಬಾಬಾರವ್ರ ಮೇಲೆ ಡಿಪೆಂಡ್ ಆಗ್ತೀವಿ ಅಂತಂದರೆ ಇದು ಬಾಬಾರವರಿಗೆ ಮಾಡುವ ಅವಮಾನ ಮತ್ತು ಜ್ಞಾನಕ್ಕೆ ಮಾಡುವ ಅವಮಾನ ಮತ್ತು ಡ್ರಾಮಕ್ಕೂ ನಮ್ಮ ಪಾತ್ರಕ್ಕೆ ಮಾಡುವ ಅವಮಾನ ಆಗತ್ತೆ. ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಇವತ್ತು ಪ್ರಶ್ನೋತ್ತರದಲ್ಲಿ ಕೂಡ ಬಾಬಾರವರು ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ಈ ಸಂಗಮಯುಗದಲ್ಲಿ ಪ್ರಜಾಪಿತನ ಶರೀರದಲ್ಲಿ ಅಶರೀರಿಯಾಗಿರುವ ಪರಮಾತ್ಮ ಶರೀರವನ್ನು ಧಾರಣೆ ಮಾಡಿ ಯಾವ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಾನು ಬಂದಿದ್ದೇನೆ ಅಂತ ತಮಗೆ ತಾವೇ ಪ್ರಶ್ನೆ ಹಾಕ್ಕೊಳ್ತಾರೆ. ಯಾಕೆ ಅಂದರೆ, ನಾನು ಏನು ಮಾಡೋಕ್ಕೆ ಬಂದೀನಿ ಅನ್ನೋದೇ ಅರ್ಥ ಆಗ್ತಾ ಇಲ್ವಲ್ಲ ಇವರಿಗೆ. ನಾನು ಯಾವ ಕೆಲಸಕ್ಕೆ ಬಂದವನು ಅಂತ ಅರ್ಥ ಆಗ್ತಾ ಇಲ್ಲ. ಇವ್ರು ತಮಗೆ ತಿಳಿದಂಗೆ ನನ್ನನ್ನು ನೋಡಿಕೊಂಡು ತಮಗೆ ಬೇಕಾದಂಗೆ ನನ್ನನ್ನು ಬಳಸ್ಕೊಂಡ್ಬಿಡ್ತೀನಿ ಅನ್ನೋ ಭ್ರಮೆಯಲ್ಲೇ ಬದುಕ್ತಿದಾರಲ್ಲ. ಓಕೆ, ಅದು ಬಾಂಧವ್ಯದಲ್ಲಿ ಚೆನ್ನಾಗಿರುತ್ತೆ, ಭಾಷೆಯಲ್ಲಿ ಮಾತಾಡಲಿಕ್ಕೆ ಚೆನ್ನಾಗಿರುತ್ತೆ, ಒಂದಷ್ಟು ಎಂಜಾಯ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಸಂಬಂಧಗಳು ಅಂತ. ಆದರೆ ಇಲ್ಲಿ ನಾನು ಬಂದಿರುವ ಪಾತ್ರ ಸಿರ್ಫ್ ಅವ್ರ ಸಿರ್ಫ್ ಜ್ಞಾನ ದೇನೆ ಕೆ ಲಿಯೆ. ನೀವು ಕೊಡುವ ಊಟ ಉಪಚಾರವನ್ನು ಮಾಡಲಿಕ್ಕೆ ನಾನು ಬಂದವನಲ್ಲ, ನೀವು ಕೊಡುವ ನೀರು ಕುಡಿಯೋಕ್ಕೆ ಬಂದವನಲ್ಲ, ತಿನ್ನೋದು ಕುಡಿಯೋಕ್ಕೆ ನಾನು ಇಲ್ಲಿ ಬಂದಿಲ್ಲ. ನೀವು ಕೊಟ್ಟಿರುವ ಪ್ರಸಾದವನ್ನೇ, ನೈವೇದ್ಯವನ್ನೇ, ನೀವು ಕೊಟ್ಟಿರುವ ಉಪಹಾರವನ್ನೇ ನಾನು ಸ್ವೀಕಾರ ಮಾಡೋದಿಲ್ಲ. ಅದೇನಿದ್ರು ಬ್ರಹ್ಮನಾತ್ಮ ಮಾಡಿಕೊಳ್ಳುತ್ತೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಬರೋದು ಬರೀ 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 ಕೇವಲ ಜ್ಞಾನ ಮಾತ್ರ ಕೊಡಲಿಕ್ಕೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಇದು ಬಿಟ್ಟು ಬೇರೆ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಂದರೆ ಇನ್ನು ನೀವು ಭಕ್ತಿ ಮಾರ್ಗದಲ್ಲಿದ್ರಿ, ಸಂಗಮದಲ್ಲಿ ಇಲ್ಲ. ನೀವಿನ್ನೂ ಜ್ಞಾನಿ ಆತ್ಮ ಆಗಿಲ್ಲ, ಭಕ್ತಿ ಆತ್ಮ ಇದ್ದೀರಿ. ಯಾರು ಬಾಬಾರವರಿಂದ ಅವರ ಪಾತ್ರವನ್ನು ಮಾಡಲಿಕ್ಕೆ ಬಿಟ್ಟು ಅವರ ಒಂದು ಪಾತ್ರವನ್ನು ಅವರು ಅಭಿನಯಿಸಿದರೆ, ಅವರು ಜ್ಞಾನ ಕೊಡಬೇಕಾಗಿರೋದೆಲ್ಲ ಕೊಟ್ಟಿದ್ದಾರೆ, ಅದನ್ನು ಅರ್ಥ ಮಾಡಿಕೊಂಡು ಆತ್ಮದ ಸ್ಮೃತಿಯಲ್ಲಿದ್ದು ಡ್ರಾಮಾ ಒಂದು ಸಾಕ್ಷಿ ಸ್ಥಿತಿಯನ್ನು ಇಟ್ಟುಕೊಂಡು ಡ್ರಾಮಾ ಪರ್ಫೆಕ್ಟು, ಡ್ರಾಮಾ ಪೂರ್ವ ನಿಶ್ಚಿತ, ಎಲ್ಲರ ಪಾತ್ರವೂ ಇಲ್ಲಿ ಅಭಿನಯ ನಡೀತಾ ಇದೆ ಹೊರತಾಗಿ ಯಾರೂ ಅನುಭವ ಮಾಡ್ತಾ ಇಲ್ಲ. ಒಳಗಿರುವ ಆತ್ಮಕ್ಕೆ ಅದರಿಂದ ಯಾವುದು ಎಫೆಕ್ಟ್ ಆಗೋದಿಲ್ಲ. ಇಲ್ಲಿ ಎಲ್ಲರೂ ಆ್ಯಕ್ಟರ್ಸೇ. ಆದರೆ ಈಗ ಆ ಒಂದು ಅಭಿನಯದಲ್ಲಿ ಎಲ್ಲ ಮಗ್ನರಾಗಿದ್ದಾರೆ.
ಹಾಗಾಗಿ ಇದು ನಡಿಲೇಬೇಕು, ಒಂದು ನಾಟಕ ಅಂದ್ರೆ ಆ ರೀತಿಯೇ ಇರಲೇಬೇಕು ಅಂತ ನಾಟಕವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಪ್ರತಿಯೊಬ್ಬರ ಪಾತ್ರವನ್ನು ನಿರ್ದೋಷವಾಗಿ ನೋಡಲಿಕ್ಕೆ ಬಂದಾಗ ಇಲ್ಲಿ ಭಗವಂತನಿಂದ ಯಾವ ಸಹಾಯವನ್ನು ಕೇಳುವ ಅವಶ್ಯಕತೆ ನಮಗಾರಿಗೂ ಬೀಳೋದಿಲ್ಲ. ಯಾಕೆಂದರೆ ಇದು ನಾವು ಮಾಡ್ತಾ ಇರೋದು ಅನುಭವ ಅಲ್ಲ, ಇದು ಅಭಿನಯ ಅಂತ ಗೊತ್ತಾದಾಗ ಆ್ಯಕ್ಟಿಂಗ್ ಏನು ಬೇಕಾದರೂ ಇರಲಿ, ಶರೀರ ಬಿಡೋದು ಒಂದು ಆ್ಯಕ್ಟಿಂಗ್, ಶರೀರ ತಗೊಳ್ಳೋದು ಒಂದು ಆ್ಯಕ್ಟಿಂಗ್, ರೋಗ ಬರೋದು ಒಂದು ಆ್ಯಕ್ಟಿಂಗ್, ದೂರ ಆಗೋದು ಒಂದು ಆ್ಯಕ್ಟಿಂಗ್, ಕೂಡೋದು ಒಂದು ಆ್ಯಕ್ಟಿಂಗ್, ನಷ್ಟ ಆಗೋದು ಒಂದು ಆ್ಯಕ್ಟಿಂಗ್, ಎಲ್ಲವೂ ಕೂಡ ಇಲ್ಲಿ ಆ್ಯಕ್ಟಿಂಗ್ ಅನ್ನೋದನ್ನು ನಾವು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ಟು ನಾವು ಅಭಿನಯಕಾರರು, ಪಾತ್ರಧಾರಿಗಳು ಅಂತ ಇದ್ದಾಗ ಪಾತ್ರದಲ್ಲಿ ಸ್ವಲ್ಪ ಇದನ್ನು ಆ್ಯಡ್ ಮಾಡಿ, ಇದನ್ನು ಎಡಿಟ್ ಮಾಡಿ ಅಂತ ಹೇಳಿದ್ರೆ ಅವನು ಕಲಾವಿದನೇ ಅಲ್ಲ. ಹೇಗೆ ಅದು ಪಾತ್ರ ಡಿಮ್ಯಾಂಡ್ ಮಾಡುತ್ತೋ, ಹೇಗೆ ನಾಟಕ ಡಿಮ್ಯಾಂಡ್ ಮಾಡುತ್ತೋ, ಹೇಗೋ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡುತ್ತೋ ಆ ಡೈರೆಕ್ಷನ್ ಪ್ರಕಾರ ಎಲ್ಲದಕ್ಕೂ ರೆಡಿ. ಬಟ್ಟೆ ಹಾಕ್ಕೋ ಅಂದ್ರೆ ಹಾಕ್ಕೋಬೇಕು, ಬಿಚ್ಚು ಅಂದ್ರೆ ಬಿಚ್ಚಬೇಕು, ತಟ್ಟೆ ಹಿಡ್ಕೊ ಅಂದರೆ ಹಿಡ್ಕೋಬೇಕು, ಸಿಂಹಾಸನದ ಮೇಲೆ ಕೂತ್ಕೊ ಅಂದ್ರೆ ಕೂತ್ಕೊಳ್ಬೇಕು, ಬಿಕಾರಿ ಆಗು ಅಂದರೂ ಆಗಬೇಕು. ಅದು ಒಬ್ಬ ನಿಜವಾದ ಅಭಿನಯಕಾರನ, ಕಲಾಕಾರನ ಒಂದು ಕಲಾ ನೈಪುಣ್ಯತೆ ಮತ್ತು ಆತನ ಧರ್ಮವೂ ಕೂಡ. ಆದರೆ ಡೈರೆಕ್ಟರಿಗೆ ಹೋಗ್ಬಿಟ್ಟು ಪದೇ ನನಗೆ ಈ ಥರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ, ನನಗೆ ಪಾತ್ರ ಈ ಥರ ಸ್ವಲ್ಪ ಇದನ್ನು ಮಾಡಿಕೊಡಿ, ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಡಿ, ಎಡಿಟ್ ಮಾಡಿಕೊಡಿ ಅಂತ ಕೇಳ್ತಿದ್ದಾನೆ ಅಂದರೆ ನಿಜಕ್ಕೂ ಕೂಡ ಅವನಿಗೆ ಕತೆಗೆ ನ್ಯಾಯ ಒದಗಿಸುವಂತಹ ಆ್ಯಕ್ಟರ್ ಅಲ್ಲ ಅನ್ನೋದು ಸಾಬೀತಾಗುತ್ತೆ. ಇವತ್ತು ಯಾವುದೇ ಒಬ್ಬ ದೊಡ್ಡ ಆ್ಯಕ್ಟರ್ಗಳು ನಮ್ಮಲ್ಲಿದ್ದಾರೆ ಅಂದರೆ ಅವರನ್ನು ಇವತ್ತಿಗೂ ಡೈರೆಕ್ಟರ್ಗಳು ಹೊಗಳ್ತಾ ಇರೋದು ಏನಕ್ಕೆ ಜನಗಳು ಅಂತಂದರೆ ಆ ಕತೆಗೆ ನ್ಯಾಯ ಒದಗಿಸ್ತಾ ಇದ್ರು, ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ತಾ ಇದ್ರು. ಅದು ಭಿಕಾರಿ ಆದರೂ ಸರಿ, ಅದು ರಾಜ ಆದರೂ ಸರಿ, ಅದು ಕಳ್ಳ ಆದರೂ ಸರಿ, ಅದು ಕುಡುಕ ಆದರೂ ಸರಿ, ಎಲ್ಲ ಪಾತ್ರಕ್ಕೂ ಅಭಿನಯದಿಂದ ಅವರಿಗೆ ಯಾವುದೇ ಕೆಟ್ಟ ಹೆಸರು ಬರೋದಿಲ್ಲ, ಕಳಂಕ ಬರೋದಿಲ್ಲ. ಪಾತ್ರ ಡಿಮ್ಯಾಂಡ್ ಮಾಡಿದೆ. ಅವರು ಕುಡುಕನ ಪಾತ್ರ ಮಾಡಿದವರೆಲ್ಲ ಕುಡುಕರಲ್ಲ, ಕಳ್ಳನ ಪಾತ್ರ ಮಾಡಿದವರೆಲ್ಲ ಕಳ್ಳರಲ್ಲ, ಸುಳ್ಳನ ಪಾತ್ರ ಮಾಡಿದವರು ಸುಳ್ಳರಲ್ಲ, ರಾಜನ ಪಾತ್ರ ಮಾಡಿದವರು ರಾಜನೂ ಅಲ್ಲ. ಅವರೊಬ್ಬ ಪಾತ್ರಧಾರಿ, ಆದರೆ ಅದಕ್ಕೆ ಜೀವ ತುಂಬಿ ಪಾತ್ರವನ್ನು ಮಾಡಿದರು ಅಂತ ಅವರಿಗೆ ಅವಾರ್ಡ್ಗಳನ್ನು ಕೊಡ್ತಾರೆ. ಹೇಗೋ ಹಾಗೆಯೇ ಇಲ್ಲಿ ನಾವು ಕೂಡ ನಾವೆಲ್ಲ ಆತ್ಮರು, ಯಾರು ದೇವತೆಗಳು ಅಲ್ಲ, ಯಾರು ಧರ್ಮಾತ್ಮರಲ್ಲ, ಯಾರು ಮಹಾತ್ಮರಲ್ಲ, ಯಾರು ಪುಣ್ಯಾತ್ಮರಲ್ಲ, ಯಾರು ಪಾಪಾತ್ಮರಲ್ಲ, ಯಾರು ನೀಚರಲ್ಲ, ಯಾರು ಶೂಳ್ರಲ್ಲ, ಯಾರು ಕಳ್ಳರಲ್ಲ. ಇಲ್ಲಿ ಯಾರೂ ಕೂಡ ನರಳುವವರಿಲ್ಲ, ನೋಯುವವರು ಇಲ್ಲ, ಯಾರು ಸುಖಿಗಳು ಇಲ್ಲ, ಯಾರು ದುಃಖಿಗಳು ಇಲ್ಲ. ಎಲ್ಲರೂ ಕೂಡ ಪಾತ್ರವನ್ನು ಅಭಿನಯಿಸಿದ್ದೇವೆ ಅಷ್ಟೇ ಅನ್ನುವ ಸತ್ಯ ಅರ್ಥ ಮಾಡಿಕೊಂಡಾಗ ನಮ್ಮ ಪಾತ್ರದಲ್ಲಿ ಮುಂದೆ ಬರುವಂಥ ಯಾವುದೇ ಒಂದು ಸನ್ನಿವೇಶದಿಂದ ನಾನು ಪಲಾಯನ ಮಾಡಬೇಕು ಅಥವಾ ಅದಕ್ಕೆ ಎದುರುಕೊಳ್ಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ನಾವು ಇರೋದಿಲ್ಲ. ಎಲ್ಲ ಪಾತ್ರಕ್ಕೂ ಐ ಆಮ್ ರೆಡಿ ಟು ಆ್ಯಕ್ಟ್ ಇದು ಒಂದು ನಮಗೆ ಮಹಾ ಮಂತ್ರವಾಗಬೇಕು. ಹೇಗೆ ಓಂ ಶಾಂತಿ ನಮಗೆ ಮಹಾಮಂತ್ರ ಇದೆ, ಭಕ್ತಿ ಮಾರ್ಗದಲ್ಲಿ ಹೇಗೆ ಓಂ ನಮಃ ಶಿವಾಯ ಇತ್ತು, ಈಗ ಐ ಆಮ್ ರೆಡಿ ಟು ಆ್ಯಕ್ಟ್. ನಾನು ಪಾತ್ರ ಮಾಡಲಿಕ್ಕೆ ರೆಡಿ ಇದ್ದೀನಿ, ನಾನೊಬ್ಬ ಅಭಿನಯಕಾರ. ಐ ಆಮ್ ಆ್ಯಕ್ಟರ್. ಇದು ಬಹುಶಃ ಓಂ ಶಾಂತಿ ಅಂದಾಗ ನನ್ನ ಆತ್ಮ ಓಕೆ, ಐ ಆಮ್ ಆ್ಯಕ್ಟರ್ ಅನ್ನೋದು ಸ್ಮೃತಿ ಒಂದು ಪಕ್ಕ ಆಗಿಬಿಟ್ಟಿದ್ರೆ ನಿಜಕ್ಕೂ ನಾವು ಇದರಲ್ಲಿ ಯಾವುದೇ ವಿನಾಯಿತಿಯನ್ನು ಪಡಿಲಿಕ್ಕೆ, ಯಾವುದೇ ಇದರಲ್ಲಿ ಒಂದಷ್ಟು ನಾವು ಸರಳತೆಯನ್ನು ಪಡಿಲಿಕ್ಕೆ ಇಚ್ಛಿಸ್ತಾ ಇರಲಿಲ್ಲ ಅಂತ ನನಗನ್ನಿಸ್ತಾ ಇದೆ. ಇದನ್ನೇ ಇವತ್ತು ಬಾಬರವರು ಹೇಳೋದು. ಯಾವುದೇ ಎಕ್ಸ್ಕ್ಯೂಸ್ ಕೇಳಕ್ಕೆ ಹೋಗಬೇಡಿ, ಯಾವುದೇ ಒಂದು ವಿನಾಯಿತಿ ಕೇಳಲಿಕ್ಕೆ ಹೋಗಬೇಡಿ. ಇದು ಸ್ವಯಂ ಪರಮಾತ್ಮನೂ ಕೂಡ ಈ ವಿಚಾರದಲ್ಲಿ ಏನೂ ಮಾಡಲಿಕ್ಕೆ ಇಲ್ಲ. ಅದಕ್ಕೆ ಅಸಹಾಯಕ ಮೇ ಬಿ ಡ್ರಾಮಾ ಮೇ ಬಂದಾ ಹೂ ಅಂತ ಇದು ಒಂದು ಮಾತಿಗಾಗಿ ಬಾಬರವರು ಹೇಳಿರುವ ಅಂಥ ಮಹಾಶಕ್ತಿ, ಸರ್ವಶಕ್ತಿವಂತ ಪರಮಾತ್ಮ ಅಂದರೂ ಕೂಡ ಐ ಆಮ್ ಹೆಲ್ಪ್ಲೆಸ್ ಅಂತ ಹೇಳಬೇಕಾಗುತ್ತೆ. ನೋಡಿ, ಈಗ ದೊಡ್ಡ IAS ಆಫೀಸರು ಅಥವಾ ದೊಡ್ಡ ಜಡ್ಜ್ಗಳು ನಮ್ಮವರೇ ನಮ್ಮ ಮನೆಯಲ್ಲೇ ಇದ್ದರೂ ಕೂಡ ನಮ್ಮ ಒಂದು ಜಗಳ ಅಥವಾ ನಮಗೆ ನ್ಯಾಯ ನೀಡಬೇಕಾದರೂ ಕೂಡ ನಮ್ಮ ಪರ ಅವರು ಸ್ಟೇಟ್ಮೆಂಟ್ ಕೊಡಲಿಕ್ಕಾಗಲಿ ಅಥವಾ ನಮ್ಮ ಪರ ಅವರಿಗೆ ಒಲವು ತೋರಿಸ್ಲಿಕ್ಕಾಗಲಿ ಸಾಧ್ಯ ಇರೋದಿಲ್ಲ. ಕಾನೂನು ಪುಸ್ತಕ ಏನು ಹೇಳುತ್ತೋ ಅದರ ಅನುಸಾರ ಯಾರಿಗೆ ನ್ಯಾಯ ಸಿಗಬೇಕು, ಏನು ಸ್ಟೇಟ್ಮೆಂಟ್ ಕೊಡಬೇಕಂತ ಅದು ಏನು ಹೇಳುತ್ತೋ ಅದನ್ನು ಮಾತ್ರ ಅವ್ರಿಗೆ ಮಾಡಲಿಕ್ಕೆ ಅಧಿಕಾರ ಇದೆ ಹೊರತಾಗಿ ಇವರು ನಮ್ಮವರು ಇವರು ಬೇರೆಯವರು ಅಂತ ನೋಡಿದ್ರೆ ಆ ಸ್ಥಾನಕ್ಕೆ ಧಕ್ಕೆ ಬರುತ್ತೆ, ಆ ಜಡ್ಜ್ ಅನ್ನುವ ಪದಕ್ಕೂ ಅರ್ಥ ಉಳಿಯೋದಿಲ್ಲ. ಹೇಗೋ ಹಾಗೆ ಇಲ್ಲಿ ಪರಮಾತ್ಮ ನಮಗೆ ಜ್ಞಾನ ಕೊಟ್ಟು ಬಿಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ ಎಲ್ಲವೂ ನಮ್ಮ ಪರವಾಗಿ ಮಾಡಿಬಿಡುತ್ತಾರೆ. ಡ್ರಾಮಾ ಎಲ್ಲವೂ ನಮ್ಮ ಪರವಾಗೇ ಇದ್ದು ಬಿಡುತ್ತೆ. ಕಲಿಯುಗದಲ್ಲಿ ಲಾಸ್ಟಲ್ಲಿ ನಮಗೇನೂ ಆಗೋದಿಲ್ಲ, ನಮ್ಮ ಶರೀರಕ್ಕೆ ತೊಂದರೆ ಆಗೋದಿಲ್ಲ, ನಮಗೆ ಯಾರೂ ಅವಮಾನ ಮಾಡೋದಿಲ್ಲ, ನಮಗೆ ಯಾರೂ ವಿಘ್ನ ಹಾಕೋದಿಲ್ಲ, ನಮಗೇನೂ ತೊಂದರೆ ಬರಬಾರ್ದು, ಹಂಗೆ ರಕ್ಷಣೆ ಮಾಡಿಬಿಡ್ತಾರೆ ಬಾಬಾ ಅಂದರೆ ನೀವು ಭಗವಂತನ ಸ್ಥಾನಕ್ಕೆ ಅವಮಾನ ಮಾಡ್ತಾ ಇದ್ದೀರಿ, ಪರಮಾತ್ಮನಿಗೆ ನೀವು ಕಪ್ಪು ಚುಕ್ಕಿಯನ್ನು ಕೊಡ್ತಾ ಇದ್ದೀರಿ ಅಂತಲೇ ಅರ್ಥ ಆಗುತ್ತೆ. ಹಾಗಾಗಿ
ನಾವು ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು LKG UKG ಸ್ಟೇಜಲ್ಲಿ ಇಲ್ಲ, ಯೂನಿವರ್ಸಿಟಿ ಲೆವೆಲಲ್ಲಿ ಬಂದುಬಿಟ್ಟಿದ್ದೀವಿ. ಸಮಯನೂ ಕೂಡ ಅಷ್ಟು ಮೆಚೂರಲ್ಲಿ ಬಂದುಬಿಟ್ಟಿದೆ. ಈಗ ಇನ್ನೇನಿದ್ರೂ ತಮೋಪ್ರಧಾನದ ಅಂತಿಮದ ಕಹಳೆ ನಾದ ಆಗುವಂಥ ಸಮಯ ಇದೆ. ಇನ್ನು ವಿನಾಶದ ಕಹಳೆ ಊದುವ ಸಮಯದಲ್ಲಿ ನಾವಿದ್ದಾಗ ಇನ್ನೂ ನಾವು A ಫಾರ್ ಆ್ಯಪಲ್, B ಫಾರ್ ಬ್ಯಾಟ್ ಅಂತ ನಮ್ಮ ಮಿಸ್ ಹೇಳ್ಕೊಟ್ಟು ಬಿಟ್ಟಿದ್ದಾರೆ. A ಅಂದರೆ ಆ್ಯಪಲ್ಲು, B ಅಂದರೆ ಬ್ಯಾಟು ಅನ್ನೋ ಲೆವೆಲಲ್ಲಿ ಇದ್ದುಬಿಟ್ರೆ ಆಗಲ್ಲ. ಮುರಳಿಯಲ್ಲಿ ಹಿಂಗೆ ಹೇಳ್ಬಿಟ್ಟಿದ್ದಾರೆ. ಶಬ್ದಾರ್ಥ ಹಿಡ್ಕೊಂಡು ಕೂತ್ಕೊಂಡ್ರೆ ಎಂದೂ ಕೂಡ ನೀವು ಉದ್ಧಾರ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಬಾಬಾ ನಿಮ್ಮ ಜೊತೆ ಇರ್ತಾರೆ, ಬಾಬಾ ನೆನಪು ಮಾಡಿ ಅಂದ ತಕ್ಷಣವೇ ಬಾಬಾ ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಇರ್ತಾರೆ ಅನ್ನೋ ಭ್ರಮೆಯಲ್ಲಿ ಇರುವಷ್ಟರ ಮಟ್ಟಿಗೆ ಮುಗ್ಧರಾಗಬೇಡಿ. ಯಾಕಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಬರುವಂಥದ್ದು ಎಲ್ಲವೂ ಕೂಡ ರಿವರ್ಸ್. 100% ಶೂರ್ ನಾನು ಹೇಳ್ತಾ ಇದ್ದೀನಿ. ಇವಾಗ ನೀವು ಏನು ಅನ್ಕೊಳ್ತಾ ಇದ್ರಿ ಅದು ಎಲ್ಲವೂ ಕೂಡ ಉಲ್ಟಾ ಆಗುವ ದಿನಗಳಿನ್ನು ಸ್ಟಾರ್ಟ್ ಆಗುತ್ತೆ. ನೀವು ಯಾವುದಕ್ಕೆ ಏನೂ ಆಗಲ್ಲ ಅಂತೀರಿ, ಎಲ್ಲನೂ ಆಗುತ್ತೆ. ಯಾವುದ ದೂರನೇ ಆಗಲ್ಲ ಅಂತಾರೆ ಅದು ದೂರ ಆಗುತ್ತೆ. ಯಾವುದಕ್ಕೆ ಪೆಟ್ಟು ಬೀಳಲ್ಲ ಅಂತಾರೆ ಅದಕ್ಕೆ ಪೆಟ್ಟು ಬೀಳುತ್ತೆ. ಯಾವುದಕ್ಕೆ ನಷ್ಟ ಆಗಲ್ಲ ಅಂತಾರೆ ಅದಕ್ಕೆ ನಷ್ಟನೇ ಆಗುತ್ತೆ. ಇನ್ನು ಮುಂದೆ ನೀವು ಅಂದುಕೊಂಡಂಗೆ ನಾಟಕ ಇರಲ್ಲ ಇರಲ್ಲ ಇರಲ್ಲ. ಎಲ್ಲವೂ ಉಲ್ಟಾ 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 ಆಗೋದಿದೆ. ದೊಡ್ಡ ದೊಡ್ಡ ಪರೀಕ್ಷೆಗಳು ಬೆಟ್ಟಗಳ ರೂಪದಲ್ಲಿ ನಮಗೆ ಬರೋದಿದೆ. ಅದಕ್ಕೆ ಇವಾಗಲೇ ಮೈಂಡ್ ಸೆಟ್ ಮಾಡ್ಕೊಂಬಿಡಿ. ಐ ಆಮ್ ಆ್ಯಕ್ಟರ್ ಓನ್ಲಿ, ಐ ಆಮ್ ಆ್ಯಕ್ಟರ್ ಓನ್ಲಿ, ಐ ಆಮ್ ಆ್ಯಕ್ಟರ್ ಓನ್ಲಿ. ಇದು ನಾಟಕ, ನನ್ನ ಪಾತ್ರ, ನನ್ನ ಅಭಿನಯ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಯಾರಿಗೂ ನಾನು ದೂಷಿತನಲ್ಲ, ಯಾರೂ ನಾನು ದೂಷಿಸುವುದಿಲ್ಲ. ಈ ನಾಟಕದಲ್ಲಿ ಎಲ್ಲರೂ ಸರಿಸಮಾನ ಪಾತ್ರಧಾರಿಗಳು. ಅವರವರ ಪಾತ್ರದಲ್ಲಿ ಅವರು ಮಗ್ನರಾಗಿದ್ದಾರೆ. ಇಲ್ಲಿ ಯಾರೂ ನನಗೆ ತೊಂದರೆ ಕೊಡಲಿಕ್ಕಾಗಿ ಬಂದವರಲ್ಲ. ಇಲ್ಲಿ ಯಾರೂ ನನಗೆ ಶತ್ರುಗಳಿಲ್ಲ. ಇಲ್ಲಿ ಯಾರೂ ನನಗೆ ಮಿತ್ರರೂ ಇಲ್ಲ. ಇಲ್ಲಿ ಎಲ್ಲರೂ ಏಕಾಂಗಿಯಾಗಿ ಅವರವರ ಪಾತ್ರವನ್ನು ಅಭಿನಯಿಸಲಿಕ್ಕೆ ಮಾತ್ರ ಬಂದವರು. ಅವರವರ ಪಾತ್ರದಲ್ಲಿ ಅವರವರು ಯಕೃಷಿಯನ್ನು ತೋರಿಸ್ತಾ ಇದ್ದಾರೆ ಹೊರತಾಗಿ ಇಲ್ಲಿ ನನಗೆ ಯಾರೋ ತೊಂದರೆ ಕೊಡ್ತಾರೆ ಅಂತಂದರೆ ಅದು ನನ್ನ ಅಜ್ಞಾನ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇನ್ನು ಮುಂದಾದರೂ ಕೂಡ ನಾವು ಏನಾದರೂ ಬರಲಿ, ಅದು ಶರೀರಕ್ಕೆ ಬರ್ಬೋದು. ಐ ಆಮ್ ರೆಡಿ. ಸಾಯಕ್ಕೆ ಬಂದವರು ನಾವು ಸೋಲಕ್ಕೆ ಯಾಕೆ ಅನುಭವಿಸಬೇಕು? ಶರೀರ ಹೋಗಲಿ, ಆದರೆ ಹೋಗೋದ್ರೊಳಗಡೆ ಈ ಧೈರ್ಯ ತೋರಿಸ್ಬೇಕಷ್ಟೇ. ಇನ್ನೇನಿದೆ? ಶರೀರ ಹೋಗೋದ್ರೊಳಗಡೆ ಈ ಧೈರ್ಯ ತೋರಿಸಿದ್ರೇ ನಾವು ಜೀವನ್ಮುಕ್ತ ಸ್ಥಿತಿ. ಏನು ಬೇಕಾದ ಬರಲಿ, ಶರೀರಕ್ಕೆ ತೊಂದರೆ ಬರುತ್ತಾ ಬರಲಿ, ಸಂಬಂಧಕ್ಕೆ ತೊಂದರೆ ಬರುತ್ತಾ ಬರಲಿ, ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತಾ ಬರಲಿ, ಅವಮಾನ ಬರುತ್ತಾ ಬರಲಿ, ವಿಘ್ನ ಬರುತ್ತಾ ಬರಲಿ, ಎಂಥದ್ದೇ ರೋಗ ಬರುತ್ತಾ ಬರಲಿ, ಐ ಆಮ್ ರೆಡಿ ಟು ಆ್ಯಕ್ಟ್ ಮಾಡ್ತಾ ಇದ್ದೀನಿ ನಾನು. ಅದು ಯಾವುದು ರಿಯಲ್ ಅಲ್ಲ, ರೀಲ್. ಈ ಒಂದು ಸತ್ಯವನ್ನು ಕುಟ್ಟಿ 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 ಒಳಗಡೆ ತುಂಬಿಕೊಳ್ಳಿ. ಇದು ಒಂದೇ ನಿಮ್ಮ ಕೈ ಹಿಡಿಯುತ್ತೆ. ಬರೀ ಬಾಬಾ 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 ಅಂತ ಮೇಲೆ ನೀವು ತೇಲಿಸ್ಕೊಂಡು ದಾಟಿದಂಗೆ ಇಲ್ಲಿ ತನಕ ಇನ್ನು ಮುಂದೇನು ದಾಟ್ತೀವಿ ಅನ್ನುವ ಭ್ರಮೆಯಲ್ಲಿರಬೇಡಿ. ಬಾಬಾ ಸ್ಮೃತಿ ಅಂದರೆ ಅದು ಡ್ರಾಮಾ ಸ್ಮೃತಿ, ಜ್ಞಾನದ ಸ್ಮೃತಿ, ಆತ್ಮದ ಸ್ಮೃತಿ ಆಗಬೇಕೇ ಹೊರತಾಗಿ ಬರೀ ಬಾಬಾ ಅಂದ್ರೆ ಒಂದು ಶಿವನ ಚಿತ್ರದ ಒಂದು ಸ್ವರೂಪದ ಸ್ಮೃತಿ ಆಗಬಾರ್ದು. ಅವರು ಕೊಟ್ಟಿರುವ ಜ್ಞಾನದ ಸ್ಮೃತಿ. ಈಗ ನೋಡಿ, ಮಕ್ಕಳು ನಾವು ಎಕ್ಸಾಮಲ್ಲಿ ಇಂಗ್ಲೀಷ್ ಮಿಸ್ ನೆನಪಿದ್ದಾರೆ, ಇಂಗ್ಲೀಷ್ ಮಿಸ್ ನೆನಪು ಮಾಡಿಬಿಟ್ರೆ ಇಂಗ್ಲೀಷ್ ಪಾಸ್ ಆಗೋದಿಲ್ಲ. ಇಂಗ್ಲೀಷ್ ಮಿಸ್ ನೆನಪಿರ್ತಾರೆ. ಯಾಕೆ ಅಂತಂದರೆ ಅವ್ರು ಹೇಳಿಕೊಟ್ಟಿರುವ ಜ್ಞಾನ ಎಲ್ಲಿಯ ತನಕ ತಲೆಯೊಳಗೆ ಇರುತ್ತೋ ಅಲ್ಲಿ ತನಕ ಆ ಮಿಸ್ ನೆನಪಿದ್ದೇ ಇರ್ತಾರೆ, ಆ ಮೇಷ್ಟ್ರು ನೆನಪಿದ್ದೇ ಇರ್ತಾರೆ. ನೀವು ಅವರು ಹೇಳ್ಕೊಟ್ಟಿರುವ ಪಾಠವನ್ನು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಂಡಲ್ಲಿ ಉತ್ತರವನ್ನು ಬರಿತಾ ಇದ್ದೀರಿ ಅಂದಾಗ ಆ ಮಿಸ್ ಯಾವಾಗ ಹೇಳ್ಕೊಟ್ಟಿದ್ರು, ಯಾವಾಗ ಪೆಟ್ಟು ಕೊಟ್ಟು ಹೇಳಿದ್ರು, ಯಾವಾಗ ನಕ್ಕೋತ ಹೇಳಿದ್ರು, ಅದು ಎಲ್ಲ ಇನ್ಸಿಡೆಂಟ್ ಕೂಡ ಸ್ಮೃತಿಯಲ್ಲಿ ಬರ್ತಾ ಹೋಗುತ್ತೆ. ಆ ಬರಿತಾ ಇರುವಂಥ ಉತ್ತರದ ಉದ್ದಕ್ಕೂ ಕೂಡ ಆ ಮೇಷ್ಟ್ರುಗಳ ನೆನಪಿರುತ್ತೆ ನಿಜ. ಆದರೆ ಬರೀ ಮೇಷ್ಟ್ರನ್ನ ತಲೆಯೊಳಗೆ ಇಟ್ಟುಕೊಂಡಿದ್ದರೆ ಖಂಡಿತವಾಗಿ ನೀವು ಪಾಸಾಗಲಿಕ್ಕೆ ಸಾಧ್ಯ ಆಗಲ್ಲ. ಅಲ್ಲಿ ಮೇಷ್ಟ್ರು ಹೇಳಿಕೊಟ್ಟಿರುವ ಪಾಠವನ್ನು ನೆನಪಿಟ್ಟುಕೊಂಡು ಆ ಪಾಠದ ಉತ್ತರವನ್ನು ಬರಿತಾ ಇದ್ದಾಗ ಮೇಷ್ಟ್ರ ನೆನಪು ಬರೋದು ಇದು ಒಳ್ಳೆ ಆರೋಗ್ಯಕರ ನೆನಪು. ಆದರೆ ಪಾಠ ಮಾತ್ರ ನೆನಪಿಲ್ಲ, ಆ ಮಿಸ್ ನೆನಪಿದ್ದಾರೆ, ಅವ್ರು ಜೋಕ್ ಮಾಡಿರೋದು ನೆನಪಿದೆ, ಅವ್ರು ಆಟ ಆಡಿಸಿರೋದು ನೆನಪಿದೆ, ಅವ್ರು ಊಟ ಕೊಟ್ಟಿರೋದು ನೆನಪಿದೆ ಅಂತ ಆ ರೀತಿಯಲ್ಲಿ ಅವ್ರನ್ನ 24 ಗಂಟೆ ನೆನಪಿಟ್ಕೊಂಡು ಆ ಮಿಸ್ ಹೆಸರು ನೆನಪು ಮಾಡ್ಕೊಂತ ಅವ್ರ ಹೆಸರು ಬರೆಯೋದ್ರಿಂದ ನೀವು ಪಾಸ್ ಆಗೋದಿಲ್ಲ. ಹೇಗೋ ಹಾಗೆಯೇ ಇಲ್ಲಿ ಬರೀ ಬಾಬಾ 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 ಅಂತ 1008 ಸಲ 108 ಸಲ ನೋಡ್ತಾ ಇದ್ದೀನಿ ನಾನು. ಇವಾಗಂತೂ ಪೂರ್ತಿ ಮತ್ತೆ ಭಕ್ತಿ ಮಾರ್ಗದ ಸಂಪ್ರದಾಯ ಕಡೆ ನಮ್ಮನ್ನು ತಿರುಗಿಸ್ತಾ ಇದ್ದಾರೆ. ಅಂತಿಮದಲ್ಲಿ ಇದೆಲ್ಲವೂ ಕೂಡ ಬರುತ್ತೆ. ಯಾಕಂದರೆ ಎಲ್ಲ ಥರದವರು ಇಲ್ಲಿ ಪಾತ್ರ ಮಾಡ್ತಾರೆ. ಯಾಕಂದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಬಾಪ್ ಸಮಾನ ಆಗಬೇಕು, ಸಾಕ್ಷಿ ಆಗಬೇಕು, ಬಿಂದು ಆಗಬೇಕು, ವಿಶೇಷ ಫರಿಸ್ತಗಳಾಗಿ ವಿಶ್ವ ಸೇವೆಯನ್ನು ಮಾಡಬೇಕು, ನವಕೋಟಿಯಲ್ಲಿ ಕೆಲವರು ಮಾತ್ರ ಬರಬೇಕು ಅನ್ನುವಂಥ ವಿಶೇಷತೆ ಇರುವ ಆತ್ಮರಿಗೆ
ಇದು ಗೊತ್ತಾಗುತ್ತೆ ಹೊರತಾಗಿ ಉಳಿದೆಲ್ಲರೂ ಇಲ್ಲಿ ಡಿವೈಡ್ ಆಗಲೇಬೇಕು, ಪ್ರಜೆಗಳಾಗಲೇಬೇಕು, ಸುಮ್ಮನೆ 10ರಲ್ಲಿ 11 ಗೋವಿಂದ ಅಂತ ಹೋಗಲೇಬೇಕು. ಹಾಗಾಗಿ ಇಲ್ಲಿ ನಾನು ಬಾಬಾರವ್ರ ಹೆಸರು 1008 ಸಲ ಬರಿತೀನಿ, ನಾನು ಆತ್ಮ ಅಂತ 1008 ಸಲ ಬರಿತೀನಿ. ಇದು ಯಾವುದು ಕೆಲಸಕ್ಕೆ ಬರೋದಿಲ್ಲ. ಕೆಲಸಕ್ಕೆ ಬರುತ್ತೆ ಯಾವಾಗಂದರೆ ನೀವು ಒಳಗಡೆ ಮಾಡಬೇಕು ಈ ಹೋಮ್ವರ್ಕ್, ಹೊರಗಡೆ ಅಲ್ಲ. ನೀವು ಒಳಗಡೆ ಮಾಡ್ತಾ ಇದ್ದೀನಿ ಅದಕ್ಕಿದು ಪ್ರಾಕ್ಟೀಸ್ ಅಂತಂದರೆ ಇನ್ನೂ ಈ ಪ್ರಾಕ್ಟೀಸಿನ ಸ್ಟೇಜ್ ಇದಲ್ಲ. ಈಗ ಆರಂಭದಲ್ಲಿ ಬಂದಿರೋರು, ಹೊಸದಾಗಿ ಕೋರ್ಸ್ ತೊಗೊಂಡಿರೋರು, ಅವ್ರ ಪಾಪ ಮಾಡ್ತಿದ್ದಾರೆ ಅಂತಂದರೆ ಡ್ರಾಮಾನುಸಾರ ಅದು ಓಕೆ. ಆದರೆ 10 ವರ್ಷ 20 ವರ್ಷ 30 ವರ್ಷ ಜ್ಞಾನದಲ್ಲಿದ್ದವರು ನಮಗೆ ಇನ್ನೂ ಯಾವುದೋ ಒಂದು ಭಯದಲ್ಲಿ ನಮ್ಮನ್ನು ಏನೋ ಒಂದು ಸೇಫ್ ಮಾಡಿಬಿಡ್ತಾರೆ. ಬಾಬಾ ಅನ್ನೋ ಭ್ರಮೆಯಲ್ಲಿ ನಾನಾತ್ಮ ಅಂತ ಬರೆಯೋದು, ಬಾಬಾ ಅಂತ ಬರೆಯೋದು, ಇದು ವರ್ಕೌಟ್ ಆಗೋದಿಲ್ಲ. ಯಾಕಂದರೆ ಈಗ ಪ್ರಬುದ್ಧರಾಗಬೇಕು, ನೀವು ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು. ಹಿಂಗೆ ಆಟ ಆಡ್ಕೊಂಡೋದ್ರೆ ದಿನಗಳು ಹಿಂಗೆ ಇರಲ್ಲ, ಸಮಯ ಹಿಂಗೆ ಇರಲ್ಲ. ಈಗ ಪಾಠದ ಸಮಯ ಮುಗೀತು, ಇನ್ನೇನಿದ್ರು ಪರೀಕ್ಷದ ಸಮಯ ಇದೆ. ಈ ಸಮಯದಲ್ಲಿ ನಿಮ್ಮ ಒಳಗಡೆ ಏನಿರುತ್ತೋ ಅದು ಮಾತ್ರ ಕೆಲಸಕ್ಕೆ ಬರುತ್ತೆ, ಹೊರಗಡೆ ಮಾಡುವ ಸಂಪ್ರದಾಯಗಳಲ್ಲ. ಹೊರಗಡೆ ಮಾಡುವ ಸಂಪ್ರದಾಯಗಳು ಎಲ್ಲವೂ ಕೂಡ ನಿಮ್ಮನ್ನು ಒಂದು ಶಾಲೆಯ ಶಿಸ್ತಿಗೆ ಅದು ಉಪಯೋಗಕ್ಕೆ ಬರುತ್ತೆ ಹೊರತಾಗಿ, ಶಾಲೆ ಕಲಿಯುವಾಗ ಆ ಶಿಸ್ತುಗಳು ಬೇಕಾಗುತ್ತೆ ಹೊರತಾಗಿ ಎಕ್ಸಾಮ್ ಬರೆಯುವಾಗ ಅಲ್ಲ. ಔಟ್ 100% ನಂದು ಅಟೆಂಡೆನ್ಸ್ ಇತ್ತು ಅಂದ ಮಾತ್ರಕ್ಕೆ ಎಕ್ಸಾಮಲ್ಲಿ ಪಾಸ್ ಮಾಡಲ್ಲ. ದಿನಾಲೂ ನೀವು ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾಯಿದ್ರಿ ಅಂದ ಮಾತ್ರಕ್ಕೆ ನಿಮಗಲ್ಲಿ ಪಾಸ್ ಮಾಡಲ್ಲ. ನೀವು ದಿನಾಲೂ ಸ್ನಾನ ಮಾಡಿಕೊಂಡು ಬರ್ತಾಯಿದ್ರಿ ಅಂದ ಕಾರಣಕ್ಕೆ ನಿಮ್ಮನ್ನು ಪಾಸ್ ಮಾಡಲ್ಲ. ಎಕ್ಸಾಮಲ್ಲಿ ಅದು ಯಾವುದು ಕನ್ಸಿಡರೇ ಆಗಲ್ಲ. ಬಲೆ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಅಂತ ಒಂದು 5-10 ಮಾರ್ಕ್ಸ್ ಇಟ್ಟಿರ್ಬೋದು ಬಿಟ್ಟರೆ, ಆದರೆ ನೀವು ಪಾಸ್ ಆಗಬೇಕಾಗಿರೋದು ನಿಮ್ಮ ಒಳಗಡೆ ಇರತಕ್ಕಂಥ ಆ ತಿಳುವಳಿಕೆ ಆಧಾರದ ಮೇಲೆ, ಅದು ಎಷ್ಟು ಅಧ್ಯಯನ ಮಾಡಿದ್ರಿ ಅನ್ನೋದರ ಆಧಾರದ ಮೇಲೆ ಆಗುತ್ತೆ. ಬಿಟ್ಟರೆ ನೀವು ಎಷ್ಟು ಬರೀ ಸಂಪ್ರದಾಯಗಳ ಕಡೆ ಗಮನ ಕೊಟ್ಟು ಎಲ್ಲ ಸರ್ ಬೇಷ್ ಅಂದುಬಿಡ್ತಾರೆ, ಆದರೆ ಪರೀಕ್ಷೆಯಲ್ಲಿ ಅಂಥವರೇ ಡುಮ್ಕಿ ಹೊಡೆದದ್ದು ನಾವು ನೋಡಿದ್ದೀವಿ. ಹಾಗೆ ಇಲ್ಲಿ ನೀವು ಹೊರಗಡೆ ಸಂಪ್ರದಾಯಗಳಿಗೆ ಬರೀ ಸಂಪ್ರದಾಯವಾದಿಗಳಾಗಬೇಡಿ, ಬರೀ ಸಂಪ್ರದಾಯಗಳಲ್ಲೇ ಉಳ್ಕೋಬೇಡಿ. ಒಳಗಡೆ ಇರುವ ಸತ್ಯವನ್ನು, ತಿರುಳನ್ನು ಅರ್ಥ ಮಾಡಿಕೊಂಡು ಪ್ರಬುದ್ಧರಾಗಬೇಕು. ನೀವು ಎಲ್ಲ ಕುರಿಗಳ ಥರ 1,00,000 ಜನ ಇಲ್ಲಿ ಹೊಂಟು ಬಿಟ್ಟಿದ್ದಾರೆ ಅನ್ನೋರೆ, ಇವರೆಲ್ಲ ಮಾಡ್ತಾರಲ್ವ ಅದಕ್ಕೆ ನಾನು ಮಾಡ್ತೀನಿ ಅಂದರೆ ಎಲ್ಲರಾಗಿದ್ದೇ ನೀವು ಆಗ್ತೀರಿ, ನೀವೇನು ಡಿಫ್ರೆಂಟ್ ಆಗೋದಿಲ್ಲ. ಹಾಗಾಗಿ ಕೋಟಿಯಲ್ಲಿ ಕೆಲವರು ಅಂದಾಗ ಅಲ್ಲಿ ಡಿಫ್ರೆನ್ಸ್ ಬರಲೇಬೇಕಾಗತ್ತೆ. ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲರನ್ನೂ ಕರ್ಮ ಫಿಲಾಸಫಿಯಲ್ಲಿ ಭಕ್ತಿ ಮಾರ್ಗದ ಕಡೆನೇ ಕರ್ಕೊಂಡು ಹೋಗ್ತಿದ್ದಾರೆ. ಯಾಕಂದರೆ ಪ್ರಜೆಗಳು ಬೇಕಾಗಿರೋದು ಕೋಟಿ ಜನ. ಹಾಗಾಗಿ ಕೋಟಿ ಜನಗಳು ಪ್ರಜೆಗಳಾಗಲಿಕ್ಕೆ ಏನು ಬೇಕು ಅದೆಲ್ಲವೂ ನಡೀತಾ ಇದೆ ಈಗ. ಆದರೆ ಆ ಕೋಟಿಯಲ್ಲಿ ಕೆಲವರಾಗಲಿಕ್ಕೆ ಏನು ಬೇಕು ಅದನ್ನು ಮಾತ್ರ ಕೆಲವು ಆತ್ಮರು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಎಲ್ಲರೂ ಸಮುದ್ರದಂತೆ ಕುರಿಯಂತೆ ಹೆಂಗೆ ನುಗ್ಗುತ್ತಾ ಇದ್ದಾರೋ, ಒಂದು ಕಡೆ ಹೋಗ್ತಾ ಇದ್ದಾರೋ, ಅದರಿಂದ ಡಿಫ್ರೆಂಟಾಗಿ ಸತ್ಯ ಮಾರ್ಗವನ್ನು ಹುಡುಕೊಂಡು ಒಬ್ಬನೇ ಆದರೂ ಪರವಾಗಿಲ್ಲ ಸತ್ಯದಲ್ಲಿ ಹೋಗಬೇಕು ಅಂತ ಯಾರು ಹೋಗ್ತಾರೆಯೋ, ಆ ಧೈರ್ಯವನ್ನು ತೋರಿಸ್ತಾರೆಯೋ ಅವರೇ ಬಾಪ್ ಸಮಾನ್, ಅವರೇ ಸಾಕ್ಷಿ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು 10ರಲ್ಲಿ 11 ಆಗಬೇಡಿ, ಬರೀ ಸಾಂಪ್ರದಾಯಿಕ ಭ್ರಮೆಯಲ್ಲಿ ಇರಬೇಡಿ, ಬಾಬನ ಮೇಲೆ ಡಿಪೆಂಡಾಗಿ ಎಲ್ಲವೂ ಸರಿ ಹೋಗ್ಬಿಡುತ್ತೆ ಅನ್ನುವಂಥ ಇಚ್ಛೆನೂ ಇಟ್ಕೊಳ್ಬೇಡಿ. ಇದು ಪಾತ್ರ, ನಾನು ಅಭಿನಯ ಮಾಡಲೇಬೇಕು. ಇಲ್ಲಿ ಯಾರಿಗೂ ಅವಾಗಿಂದ ದ್ವಾಪರದಿಂದ ತಪಸ್ಸು ಮಾಡಿ ಮುಕ್ತಿ ಬೇಕನ್ನೋರಿಗೆ ಮುಕ್ತಿ ಸಿಕ್ಕಿಲ್ಲ ಅಂದ ಮೇಲೆ ಇನ್ನು ನಮಗೀಗ ಯಾವುದೋ ಒಂದು ದೃಶ್ಯದಿಂದ ಇದು ಲಾಸ್ಟ್ ಜನ್ಮ, ಇನ್ನೇನು ಲಾಸ್ಟ್ ಸ್ವಲ್ಪ ಸಮಯ, ಇದರಲ್ಲಿ ನಮಗೆ ಚೇಂಜಸ್ ಕೇಳಿದ್ವಿ ಅಂತಂದರೆ ಖಂಡಿತವಾಗಿ ಭಗವಂತ ನಮಗೆ ಹೆಲ್ಪ್ ಮಾಡೋಕ್ಕೆ ಆಗೋದೇ ಇಲ್ಲ. ಅವರಿಗೆ ಮಾಡದೇ ಇರೋದು ನಮಗೆ ಮಾಡೋಕ್ಕೆ ಬರೋದೇ ಇಲ್ಲ. ಬರೀ ನಮಗೆ ಜ್ಞಾನ ಮಾತ್ರ ಕೊಡ್ತಾರೆ ಬಿಟ್ಟರೆ ಇದರಲ್ಲಿ ಯಾವುದೊಂದು ಬೇರೆ ನಿರೀಕ್ಷೆ ಇಟ್ಟುಕೊಳ್ಬೇಡಿ. ಬಾಬನ ನೆನಪು ಅಂದರೆ ಅವರು ಕೊಟ್ಟಿರುವ ನೆನಪು, ಈಗ ಸ್ಮೃತಿ, ಆತ್ಮದ ಸ್ಮೃತಿ ಇರ್ಬೋದು, ಡ್ರಾಮದ ಸ್ಮೃತಿ ಇರ್ಬೋದು, ಡ್ರಾಮಾ ಅನಾದಿ ಅನ್ನೋದಾಗಿರ್ಬೋದು, ಡ್ರಾಮಾ ಅಭಿನಯ ಅನ್ನೋದಾಗಿರ್ಬೋದು, ಇದೆಲ್ಲವೂ ಪೂರ್ವ ನಿಶ್ಚಿತ ಅನ್ನೋದಿರ್ಬೋದು, ಇದೆಲ್ಲ ಪರ್ಫೆಕ್ಟ್ ಅನ್ನೋಬೋದು, ಇದೆಲ್ಲ ಕಲ್ಯಾಣಕಾರಿ ಅನ್ನೋದು, ಇದು ಗೊತ್ತಿದ್ದ ಮೇಲೆ ಇಲ್ಲಿ ಇರೋರೆಲ್ಲ ನನಗೆ ಯಾರು ಶತ್ರುಗಳನ್ನು ಮಾಡಿಕೊಳ್ಳಿ, ಎಲ್ಲರೂ ನನ್ನ ಸಹೋದರಾತ್ಮರೇ. ಯಾರು ನನಗೆ ಮಿತ್ರರಂತ ಸಪ್ರೇಟಾಗಿ ಕಾಣಿಸ್ಬೇಕು, ಎಲ್ಲರೂ ನನ್ನ ಸಹೋದರಾತ್ಮರೇ. ಯಾರಲ್ಲಿ ನನ್ನ ಮೇಲೆ ದ್ವೇಷ ಮಾಡಬೇಕು, ಎಲ್ಲ ನನ್ನ ಸಹೋದರಾತ್ಮರೇ. ಯಾರನ್ನ ನಾನಿಲ್ಲಿ ಸೋಲಿಸಬೇಕಾಗಿದೆ, ಎಲ್ಲ ನನ್ನ ಸಹೋದರಾತ್ಮರೇ. ಯಾರನ್ನ ನಾನು ಹಿಂದಿಕ್ಕಿ ನಾನಿಲ್ಲಿ ಪದವಿಯನ್ನು ಪಡಿಬೇಕಾಗಿದೆ, ಎಲ್ಲ ನನ್ನ ಸಹೋದರಾತ್ಮರೇ. ಹಂಗೂ ನಾವು ಸಹೋದರಾತ್ಮರಾದ ಮೇಲೆ ನಾನು ಶ್ರೇಷ್ಠ ಪದವಿ ಪಡಿಬೇಕು, ಅವ್ರು ನಿಂದಾಕಬೇಕು, ಇವ್ರು ನಿಂದಾಕಬೇಕು ಅಂದರೆ ಸ್ವತಃ ನನ್ನ ಅಣ್ಣ ತಮ್ಮಂದರು, ನನ್ನ ಸಹೋದರಾತ್ಮರನ್ನೇ ನಾನು ಹಿಂದಿಕ್ಕಿ ಮುಂದೆ ಹೋಗಿ ಏನು ದೊಡ್ಡ ಸಾಧನೆ ಮಾಡೋದಿದೆ ಇದರಲ್ಲಿ. ಇದನ್ನು ಸೂಕ್ಷ್ಮತೆ ಅರ್ಥ ಮಾಡ್ಕೊಳ್ಳಿ, ವಾಸ್ತವಕ್ಕೆ ಬನ್ನಿ. ಸುಮ್ಮನೆ ಭ್ರಮೆಯಲ್ಲಿ, ಪಾತ್ರದ ಭ್ರಮೆಯಲ್ಲಿ ನಿಮ್ಮನ್ನು ಇಟ್ಟು ಏನೋ ಆಗ್ಬಿಡುತ್ತೆ, ಏನೋ ಮಾಡಿಬಿಡ್ತೀರಿ ಅನ್ನೋ ಥರದಲ್ಲಿ ಭ್ರಮೆಯಲ್ಲಿ ತರಿಸೋದು, ಅದರಲ್ಲಿ ನೀವು ಮುಳುಗೋದು ಬೇಡ ಅಂತ ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇ.
ಆರಂಭದ ಹಂತದಲ್ಲಿ ಪಾತ್ರದ ಹುಚ್ಚನ್ನು ಹಿಡಿಸಿ ಪಾತ್ರದ ಭ್ರಮೆಯನ್ನು ಪಾತ್ರದ ಆಸೆಯನ್ನು ತೋರಿಸಿ ಪರಿವರ್ತನೆಯನ್ನು ಮಾಡಿಸಬೇಕಾಗತ್ತೆ. ಈ ಪಾತ್ರದಲ್ಲಿನೇ ಪದವಿ, ಪಾತ್ರದಲ್ಲಿನೇ ನಮಗೆ ಸುಖ ಬೇಕಾಗಿರೋದ್ರಿಂದ ಆ ಹುಚ್ಚನ್ನು ಹಿಡಿಸಿ ಮಾಡ್ತಾರೆ ನಿಜ. ಆದರೆ ಇದೇ ಫೈನಲ್ ಅಲ್ಲ. ಅಭಿ ಪಿಕ್ಚರ್ ಬಾಕಿ ಹೇ. ಇಲ್ಲಿ ತನಕ ನಡೆದಂಗೆನ್ನು ಮುಂದೆ ನಡೆಯೋದಿಲ್ಲ. ಬಿ ಕೇರ್ಫುಲ್. ಡ್ರಾಮಾ ಪರಿಸ್ಥಿತಿ ಏನಾದರೂ ಬರಲಿ, ಡ್ರಾಮಾವನ್ನು ಸ್ವೀಕಾರ ಮಾಡಿ, ಆದರೆ ನಿಮ್ಮ ಸ್ಥಿತಿಯನ್ನು ಕೆಡಿಸ್ಕೊಳ್ಬೇಡಿ. ನಿಮ್ಮ ಸ್ವಸ್ಥಿತಿ ಮೇಲೆ ಡಿಪೆಂಡ್ ಆಗಿ, ಬಾಬರವ್ರ ಮೇಲೆ ಅಲ್ಲ. ಡ್ರಾಮಾ ಸ್ಮೃತಿಯಲ್ಲಿ ಡ್ರಾಮಾ ಸಾಕ್ಷಿಯಾಗಿ ನೋಡಿ ಬಾಬರವ್ರನ್ನ ಮತ್ತೆ ಮತ್ತೆ ಕರೆದು ಬಾಬಾ ಇದು ಸರಿ ಮಾಡಿ, ಬಾಬಾ ಅದು ಸರಿ ಮಾಡಿ ಅಂತ ಡಿಸ್ಟರ್ಬ್ ಮಾಡಬೇಡಿ. ಬಾಬಾರವ್ರನ್ನ ನಿಮಗೆ ಬೇಕಾದಂಗೆ ಬಳಸ್ಕೊಳ್ಬೇಡಿ. ಬಾಬಾರವ್ರಿಗಿರುವ ಘನತೆ ಗೌರವವನ್ನು ಹಾಳು ಮಾಡಬೇಡಿ. ಬಾಬಾರವ್ರ ಜ್ಞಾನ ಕೊಟ್ಟಾಯಿತು, ಆದರೆ ಈಗ ನಾವು ಮಾಡಬೇಕಾಗಿರುವ ಅಭಿನಯ ಮಾತ್ರ ಬಾಕಿ ಇದೆ. 100% ಇಲ್ಲಿ ತನಕ ಹತ್ಕೊಂತ ಮಾಡ್ತಿದ್ದೀವಿ, ಈಗ ನಕ್ಕೋತ ಸಾಕ್ಷಿಯಾಗಿ ಮಾಡೋಣ. ಎಲ್ಲರೂ ಪಾತ್ರ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲ ಆತ್ಮರಿಗೂ ಶಹಬಾಷ್ ಅಂತ ಹೇಳೋಣ. ಎಲ್ಲ ಆತ್ಮರಿಗೂ ಜ್ಞಾನ ಇಲ್ಲ ಅಂದರೂ ಮುಳುಗಿ ತುಂಬ ಅಭಿನಯ ಮಾಡ್ತಿದ್ದಾರೆ. ಆದರೆ ನಾವು ಗೊತ್ತಾಗಿ ಈಗ ಅಭಿನಯದಲ್ಲಿ ಮುಳುಗಬೇಕಾಗಿದೆ. ಅವರಿಗೆ ಅಭಿನಯ ಅಂತಲೇ ಗೊತ್ತಿಲ್ಲ, ಅದರೊಳಗಡೆ ಮುಳುಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ. ನಮಗೆ ಅಭಿನಯ ಅಂತ ಗೊತ್ತಿರೋದ್ರಿಂದ ನಾವು ಅದರಲ್ಲಿ ಮುಳುಗದೇನೆ, ನಾವು ಎಕ್ಸ್ಪೀರಿಯನ್ಸ್ ಮಾಡದೇನೆ ಸಾಕ್ಷಿಯಾಗಿರಬೇಕು. ನಾವು ನಾಟಕದಲ್ಲಿ ಯಾರಿಗೂ ಸಂಶಯ ಬಾರದಂತೆ ನಾವು ಇನ್ವಾಲ್ವ್ಮೆಂಟನ್ನು ತೋರಿಸ್ಬೇಕು. ನಮಗೇನೋ ಆಟದಿಂದ ಹೊರಗುಳಿದವರು ಅಂತ ಅನ್ನಿಸ್ಬಾರ್ದು ಯಾರು ಕೂಡ. ನಾವು ಜಗತ್ತಿನಲ್ಲಿದ್ದೀವಿ, ನಾವು ಶರೀರದಲ್ಲಿದ್ದೀವಿ, ನಾವು ಸಂಬಂಧಗಳಲ್ಲಿದ್ದೀವಿ. ಆದರೆ ನಾವು ನಿರ್ಲಿಪ್ತರಾಗಿರಬೇಕು, ಸಾಕ್ಷಿಯಾಗಿರಬೇಕು. ಈ ಪಾತ್ರವನ್ನು ನಾವು ನಿಭಾಯಿಸಬೇಕೇ ಹೊರತಾಗಿ ಪೂರ್ತಿಯಾಗಿ ನಾನು ಇದರಿಂದ ಚುಟ್ಟಿ ತೊಗೊಂಡ್ಬಿಡ್ತೀನಿ, ಇದರಿಂದ ಮುಕ್ತರಾಗ್ಬಿಡುತ್ತೇನೆ ಅನ್ನುವಂಥ ಭ್ರಮೆ ಇಟ್ಕೊಳ್ಬಾರ್ದು ಅಂತಲೇ ಬಾಬಾರವರು ಇವತ್ತು ನಮಗೆ ಜ್ಞಾನ ಕೊಟ್ಟಿದ್ದಾರೆ. ಹಾಗಾಗಿ ಈ ದಿನ ವಿಶೇಷವಾಗಿ ಪ್ರಜಾಪಿತ ಬ್ರಹ್ಮ ಬಾಬಾರವರ ಜನ್ಮದಿನದ ವಿಶೇಷತೆ, ಇನ್ನೊಂದು ಕಡೆ ಇವತ್ತು ಬಾಬಾರವರ ಮಿಲನದ ವಿಶೇಷತೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಬೇಕು. ಇಲ್ಲಿಯ ತನಕ ಇದ್ದಂಗೆ ಇನ್ನು ಮುಂದೆ ಇರಬಾರ್ದು. ನೆಕ್ಸ್ಟ್ ಲೆವೆಲ್ಗೆ ನನ್ನನ್ನು ನಾನು ತೆಗೆದುಕೊಂಡು ಹೋಗಬೇಕು. ಬಲೆ ನಾನು ಸಾಮಾನ್ಯನೇ ಇರ್ಬೋದು, ಮನೆಯಲ್ಲೇ ಇರ್ಬೋದು, ಗೃಹಸ್ಥಿನೇ ಆಗಿರ್ಬೋದು, ಆದರೆ ನನ್ನ ಸ್ಥಿತಿಯಲ್ಲಿ ಅಚಲತೆ ಬರಬೇಕು, ಅಟೂಟತೆ ಬರಬೇಕು, ಸಾಕ್ಷಿ ಬರಬೇಕು. ಡ್ರಾಮಾ ಪರ್ಫೆಕ್ಟ್ ಅನ್ನುವ ಸತ್ಯವನ್ನು ತಿಳಿಬೇಕು. ಎಲ್ಲರಿಗೂ ಕೂಡ ಈ ಸತ್ಯವನ್ನು ಅರ್ಥ ಮಾಡಿಸಬೇಕು. ಜೊತೆಗೆ ನಾನು ಎಲ್ಲರನ್ನೂ ನಿರ್ದೋಷರನ್ನಾಗಿ ಸಾಕ್ಷಿಯಾಗಿ ನೋಡಬೇಕು. ಮತ್ತು ಪರಮಾತ್ಮನ ಮೇಲೂ ಕೂಡ ನಾನು ಡಿಪೆಂಡ್ ಆಗದೆ ಸ್ವಾವಲಂಬಿ ನಿರಾಧಾರಿ ಆಗಬೇಕು, ನಿರಾಕಾರಿ ಆಗಬೇಕು. ಇದೇ ಬಾಬಾರವರು ಬಯಸುವಂಥದ್ದು, ಇದೇ ಬಾಪ್ ಸಮಾನ್ ಆಗುವಂಥದ್ದು, ಇದೇ ವಿಶೇಷ ಸೇವಾದಾರಿ ಆತ್ಮರ ಲಕ್ಷಣವೂ ಕೂಡ. ಹಾಗಾಗಿ ನಾವು ಈ ರೀತಿಯಾಗಿ ಸಾಕ್ಷಿಯಾಗಿ ಸ್ವಸ್ಥಿತಿಯಲ್ಲಿ ಬಂದು ಪಾತ್ರವನ್ನು ಅಭಿನಯಿಸ್ತಾ ಇದ್ದಾಗ ನಮ್ಮಿಂದ ಜಗತ್ತಿಗೆ ಬಾಬಾರವ್ರ ಥರ ಇನ್ನೂ ಸೇವೆ ಮಾಡಲಿಕ್ಕೆ ಸಾಧ್ಯ. ಅನೇಕ ಆತ್ಮರಿಗೆ ಈಗ ಬಾಬಾರವರು ಸ್ಥೂಲದಲ್ಲಿ ಬಂದು ನಮಗೆ ಜ್ಞಾನವನ್ನು ಕೊಡುವ ಪಾತ್ರವನ್ನು ಮಾಡಿದ್ದಾರೆ. ಆದರೆ ಇನ್ನು ಮುಂದೆ ಈ ಸ್ಥೂಲ ಪಾತ್ರ ಮುಗಿದು, ಶಬ್ದದ ಪಾತ್ರ ಮುಗಿದು, ಸೂಕ್ಷ್ಮದ ಪಾತ್ರ, ಸಂಕಲ್ಪದ ಪಾತ್ರ ನಡೆಯೋದಿದೆ, ದೃಷ್ಟಿಯ ಪಾತ್ರ ನಡೆಯೋದಿದೆ. ಇದು ಬರೀ ಒಬ್ಬ ಬಾಬಾ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಸ್ಥೂಲವಾಗಿ ಜ್ಞಾನವನ್ನು ಕೊಡುವ ಸ್ಥೂಲ ಪಾತ್ರವನ್ನು ಮಾಡಲಿಕ್ಕೆ ಬಾಬಾರವರಿಗೆ ಸುಮಾರು 80ಕ್ಕಿಂತ ಹೆಚ್ಚು ವರ್ಷಗಳು ಸಮಯಾವಕಾಶ ಈ ಸಂಗಮ ಯುಗದಲ್ಲಿ ಸಿಕ್ಕಿದೆ. ಅದು ಕೇವಲ 33 ಕೋಟಿ ಆತ್ಮರಿಗೋಸ್ಕರ 80 ವರ್ಷಗಳಿಗಿಂತ ಹೆಚ್ಚು ಇವತ್ತಿಗೂ ಕೂಡ ನಡೀತಾ ಇದೆ. ಅಂದರೆ 86 ನಡೀತಾ ಇದೆ ಇವಾಗ. ಕೇವಲ 33 ಕೋಟಿ ಆತ್ಮರಿಗೆ ಸ್ಮೃತಿಯನ್ನು ಕೊಟ್ಟು ಅದು ಸ್ಥೂಲವಾಗಿ ಜ್ಞಾನದ ಮುಖಾಂತರನೇ ಡೈರೆಕ್ಟಾಗಿ ಕೊಡಬೇಕಾಗಿರೋದ್ರಿಂದ ಇಷ್ಟು ಸಮಯ ಇತ್ತು. ಆದರೆ ಇನ್ನುಳಿದ ಸುಮಾರು 900 ಕೋಟಿ ಆತ್ಮರಿಗೆ ಉಳಿದಿರೋದು ಕೇವಲ ಕಡಿಮೆ ಸಮಯ. ಅದರಲ್ಲೂ ವಿನಾಶ, ವಿಪರೀತ, ವಿಕರಾಳ ಸಮಯದಲ್ಲಿ ನಾವು ಸೂಕ್ಷ್ಮವಾದ ಸೇವೆಯನ್ನು ಮಾಡಬೇಕಾಗತ್ತೆ, ದೃಷ್ಟಿ ಸೇವೆಯನ್ನು ಮಾಡಬೇಕಾಗತ್ತೆ, ಸಂಕಲ್ಪ ಸೇವೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈಗ ಒಬ್ಬ ಬಾಬಾರವರು 86 ವರ್ಷಗಳ ಕಾಲ ಒಂದು ಜ್ಞಾನವನ್ನು ಸ್ಪಷ್ಟವಾಗಿ ಅವರೊಬ್ಬರು ಬಿಟ್ಟರೆ ನಮಗೆ ಬೇರೆ ಯಾರು ಕೊಟ್ಟಿದ್ರು ಕೂಡ ಮತ್ತು ಇನ್ನೊಬ್ಬರು ಸೇರಿಕೊಂಡ್ರು ಕೂಡ ಅದರಲ್ಲಿ ಗೊಂದಲಮಯವಾಗ್ತಾ ಇತ್ತು. ಆದರೆ ಜ್ಞಾನಸಾಗರ ಸ್ವಯಂ ಪರಮಾತ್ಮ ಒಬ್ಬರೇ ಜ್ಞಾನವನ್ನು ಕೊಟ್ಟು ನಾವೆಲ್ಲ ಮಕ್ಕಳನ್ನು ತಮ್ಮ ಸಮಾನ
ಮಾಡಿಕೊಳ್ಳುವಂತಹ ಒಂದು ಸ್ಪಷ್ಟತೆಯನ್ನು ತಿಳಿಸಿ ಯೋಗವನ್ನು ಕಲಿಸಿ ಇಷ್ಟು ವರ್ಷದ ಪ್ರಾಕ್ಟೀಸನ್ನು ಮಾಡಲಿಕ್ಕೆ ಸಮಯಾವಕಾಶವನ್ನು ಕೊಟ್ಟಿದ್ದರು. ಆದರೆ ಈಗ ಯಾರೆಲ್ಲ ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಅಷ್ಟು ಪ್ರಬುದ್ಧತೆಯಲ್ಲಿ ಬಂದು ಸತ್ಯತೆಯನ್ನು ಅರ್ಥ ಮಾಡಿಕೊಂಡು ಬಾಪ್ ಸಮಾನ ಆಗಿದ್ದಾರೋ ಅಂಥ ಎಲ್ಲ ಸಹಯೋಗಿ ಮಕ್ಕಳ ಸಹಯೋಗದೊಂದಿಗೆ ವಿಶ್ವದ ಸರ್ವಾತ್ಮರ ಸೇವೆ ಮಾಡುವಂಥ ಪಾತ್ರವೂ ಈಗ ಇರೋದರಿಂದ ಈಗ ನಾವೂ ಕೂಡ ಅಂಥ ಸೇವೆಗೆ ಸನ್ನದ್ಧರಾಗಬೇಕಾಗಿದೆ. ಭಗವಂತನ ಜೊತೆ ಸಹಯೋಗಕ್ಕೆ ನಿಲ್ಲಬೇಕಾಗಿದೆ, ಪಾತ್ರಾನುಸಾರ ಡ್ರಾಮಾನುಸಾರ. ಹಾಗಾಗಿ ಪರಮಾತ್ಮನಂತೆ ನಾವು ಸಾಕ್ಷಿಯಾಗಿ ಪಾತ್ರ ಮಾಡುವಷ್ಟು ಧೈರ್ಯವನ್ನು ತೋರುವವರಾಗಿರಬೇಕು. ಪಾತ್ರದಲ್ಲಿ ವಿನಾಯಿತಿ ಕೇಳುವವರಾಗಬಾರದು, ಪಾತ್ರದಲ್ಲಿ ಬೇಡಿಕೆ ನೀಡುವವರಾಗಬಾರದು, ಪಾತ್ರವನ್ನು ಹೀಗೇ ಇರಬೇಕು ಅಂದ್ಕೊಳ್ಳುವವರಾಗಬಾರದು, ಪಾತ್ರಕ್ಕಾಗಿ ಎದುರುವವರು ಆಗಬಾರದು, ಯಾವುದೇ ಒಂದು ರಕ್ಷಣೆಯ ಭ್ರಮೆಯಲ್ಲೂ ಇರಬಾರದು ಮತ್ತು ಭಗವಂತನಲ್ಲಿ ಮೊರೆ ಇಟ್ಟುಕೊಂಡು ಕೂತ್ಕೊಳ್ಳುವ ಹೇಡಿಗಳು ಆಗಿರಬಾರದು. ಈಗ ನಾವು ಯೋಧರಂತೆ ಆಗಿರಬೇಕು, ಸರ್ವಸನ್ನದ್ಧರಾಗಿರಬೇಕು, ಸುಸಜ್ಜಿತರಾಗಿರಬೇಕು, ಶಸ್ತ್ರಧಾರಿಗಳಾಗಿರಬೇಕು, ಅರ್ಥಾರ್ಥ ಧಾರಣಾ ಮೂರ್ತಿಗಳಾಗಿರಬೇಕು, ಜ್ಞಾನ ಸ್ವರೂಪರಾಗಿರಬೇಕು, ಸ್ಮೃತಿ ಸ್ವರೂಪರಾಗಬೇಕು. ಅಂಥ ಬಾಪ್ ಸಮಾನ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಅಷ್ಟು ದೊಡ್ಡ ಮಹತ್ ಕಾರ್ಯವನ್ನು, ವಿಶ್ವ ಪರಿವರ್ತನೆಯ ಮಹತ್ ಕಾರ್ಯವನ್ನು, ಸರ್ವಾತ್ಮರಿಗೂ ಸ್ಮೃತಿ ಕೊಡುವ ಮಹತ್ ಕಾರ್ಯವನ್ನು, ಸರ್ವರನ್ನೋ ಪಾತ್ರದಿಂದ ಹೊರತರುವ ಮಹತ್ ಕಾರ್ಯವನ್ನು ಈಗ ಮಾಡಬೇಕಾಗಿದೆ. ಹಾಗಾಗಿ ಇನ್ನೂ ನಾವೇ ನಮಗೋಸ್ಕರನೇ ಬೇಡಿಕೆ ಇಟ್ಟುಕೊಂಡು ಬಾಬರವ್ರ ಮೇಲೆ ಆಧಾರಿತ ಆದರೆ ಖಂಡಿತವಾಗಿ ನಮಗೂ ಹೊರಗಡೆ ಇರುವಂಥ ಪಾತ್ರದ ಆತ್ಮರಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ನಮ್ಮ ಪಾತ್ರ ವಿಶೇಷ ಅಂತ ಅನ್ನಿಸ್ಕೊಳ್ಬೇಕು. ಈ ಸಂಗಮಯುಗದಲ್ಲಿ ಜ್ಞಾನ ತಗೊಂಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ಬೇಕು ಅಂದರೆ ನಾವು ಈ ಸಮಯದಲ್ಲಿ ಬಾಬಾರವರ ಜೊತೆ ನಿಂತು ಸೇವೆ ಮಾಡಿ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು. ಅಂದರೆ ಡ್ರಾಮಾದ ಈ ಯಥಾರ್ಥ ಸತ್ಯವನ್ನು ಅರ್ಥ ಮಾಡಿಕೊಂಡು ಬರುವ ಪ್ರತಿಯೊಂದು ಪಾತ್ರವನ್ನು ಅರ್ಥೈಸಿಕೊಂಡು ಸಾಕ್ಷಿಯಾಗಿ ನೋಡಿ ನಿರ್ದೋಷ ದೃಷ್ಟಿಯಲ್ಲಿ ನಾಟಕವನ್ನು ನೋಡುವಂತಹ ಸಾಕ್ಷಿಯಾಗಿ ಇರುವಂತಹ ಜೀರೋ ಬೇಡಿಕೆಗಳು. ಬಾಬಾನ ಹತ್ರ ನಮ್ಮದು ಯಾವುದೊಂದು ಬೇಡಿಕೆ ಇರಬಾರ್ದು, ಜೀರೋ ಬೇಡಿಕೆ ಇರಬೇಕು. ಮತ್ತು ಯಾವುದೋ ಒಂದು ಪ್ರೊಟೆಕ್ಷನ್ ತಗೊಳ್ತೀನಿ ಅನ್ನುವ ಭ್ರಮೆಯಲ್ಲಿ ಇರಬಾರ್ದು. ಇದು ಪಾತ್ರ, ಇದು ಆ್ಯಕ್ಟಿಂಗ್, ಅದು ಏನು ಬೇಕಾದರೂ ಬರಲಿ. ಸೈನಿಕರಾಗಿ ಒಂದು ಸಲ ಬಾರ್ಡ್ರಲ್ಲಿ ನಿಂತ ಮೇಲೆ ಯಾರೋ ನಮ್ಮನ್ನು ಸೇಫ್ ಮಾಡ್ತಾರೆ ಅಂದ್ಕೊಳ್ಳೋದು, ಯಾರೋ ನಮ್ಮನ್ನು ಸೇಫ್ ಮಾಡೋಕ್ಕಲ್ಲ ಅಲ್ಲಿ ನಿಂದ್ರಿಸಿರೋದು. ತಾಕತ್ತಿದ್ರೆ ಹೊಡಿಬೇಕು, ಇಲ್ಲ ಹೊಡಿಸ್ಕೊಂಡು ಸಾಯ್ಬೇಕು. ಅದಕ್ಕೆ ನಾವು ಹೋಗಿರಬೇಕೆ ಹೊರತಾಗಿ ಅಲ್ಲಿ ಹೋಗಿ ಗನ್ ಹಿಡ್ಕೊಂಡು ನಿಂತ್ಕೊಂಡು ಸೇಕ್ ಆಗಿಬಿಟ್ಟು ನಮ್ಮನ್ನು ಯಾರೋ ಬರ್ತಾರೆ, ಹೆಲಿಕಾಪ್ಟ್ರಲ್ಲಿ ಬರ್ತಾರೆ, ಲಿಫ್ಟ್ ಮಾಡ್ಕೊಳ್ತಾರೆ, ನಮ್ಮನ್ನು ಸೇಫ್ ಮಾಡ್ತಾರೆ ಅನ್ನೋ ಭ್ರಮೆಯಲ್ಲಿ ಇದ್ದರೆ ಖಂಡಿತವಾಗಿ ಅವನು ಯೋಗ್ಯ ಇಲ್ಲವೇ ಇಲ್ಲ ಯೋಧನಾಗಲಿಕ್ಕೆ ಅಂತ ಅರ್ಥ. ಹೇಗೋ ಹಾಗೆ ನಾವು ರುಹಾನಿ ಯೋಧರಂದ ಮೇಲೆ ಇಲ್ಲಿ ನಾವು ಬಲಿಹಾರಿ ಆಗಲಿಕ್ಕೆ ಬಂದವರೇ ಹೊರತಾಗಿ ಬಚಾವಾಗಲಿಕ್ಕೆ ಬಂದವರಲ್ಲ. ಅದು ಯಾವುದೇ ರೂಪದಲ್ಲಿ ಬರ್ಬೋದು. ಇಲ್ಲಿ ವಿಘ್ನಗಳು ಬರ್ಬೋದು, ಶರೀರಕ್ಕೆ ಹಾನಿ ಆಗ್ಬೋದು, ಸಂಬಂಧಗಳ ಹಾನಿ ಆಗ್ಬೋದು, ಆರ್ಥಿಕತೆಯಲ್ಲಿ ಸಾಮಾಜಿಕದಲ್ಲಿ ಮಾನನಷ್ಟ ಆಗಬಹುದು. ಎಲ್ಲ ರೀತಿಯಲ್ಲೂ ಕೂಡ ನಮಗೆ ವಿಘ್ನಗಳು ಬಂದು ವಿಕರಾಳ ರೂಪ ತೋರಿಸಿದ್ರೂ ಸಹ ಎದೆಗುಂದದೆ ನನ್ನ ಸ್ವಸ್ಥಿತಿಯಲ್ಲಿ ಇದ್ದುಕೊಂಡು ಪರಿಸ್ಥಿತಿಯನ್ನು ಮೆಟ್ಟಿ ನಿಂತುವ ತಾಕತ್ತನ್ನು ತೋರಿಸಬೇಕು ಅಂದರೆ ನಾವು ಸಾಕ್ಷಿ ಸ್ಥಿತಿಯಲ್ಲಿ ಬರಬೇಕು. ಪರಮಾತ್ಮನ ಮೇಲೇನೂ ನಿರಾಧಾರಿತರಾಗಬೇಕು. ಪರಮಾತ್ಮ ಕೊಟ್ಟಿರುವ ಜ್ಞಾನದ ಆಧಾರದ ಮೇಲೆ ಸ್ಮೃತಿ ಸ್ವರೂಪರಾಗಬೇಕು. ಸ್ವಸ್ಮೃತಿಯ ಮೇಲೆ ಸ್ವಸ್ಥಿತಿಯ ಮೇಲೆ ಆಧಾರಿತನಾಗಿ ಪರಮಾತ್ಮ ಕೊಟ್ಟಿರುವ ಜ್ಞಾನದ ಸ್ಮೃತಿ ಇದ್ದಲ್ಲಿ ಅಲ್ಲಿ ಪರಮಾತ್ಮನ ಸ್ಮೃತಿಯು ಇದ್ದೇ ಇರುತ್ತೆ. ಆಗ ಆ ಪರಮಾತ್ಮನ ಛತ್ರಛಾಯೆಯಂತೆ ಆ ಜ್ಞಾನದ ಸ್ಮೃತಿ ನಮಗೆ ರಕ್ಷಣೆ ಕೊಡುತ್ತೆ ಹೊರತಾಗಿ ಪರಮಾತ್ಮನ ಛತ್ರಛಾಯೆ ಅಂದ ತಕ್ಷಣ ಬಾಬಾ ಬಂದು ಏನೋ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮನ್ನು ಸೇಫ್ಟಿ ಗಾರ್ಡ್ ಆಗಿ ನಿಂತ್ಕೊಂಡ್ಬಿಡ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಇರಬಾರ್ದು. ನಮಗೆ ಸೇಫ್ಟಿ ಅಂದರೆ ಭಗವಂತ ಕೊಟ್ಟಿರುವ ಜ್ಞಾನದ ರಕ್ಷಾ ಕವಚ, ಸ್ಮೃತಿಯ ರಕ್ಷಾ ಕವಚವೇ ನಮಗೆ ಫೈನಲ್ ಆಗುವಂಥ ಕವಚವೇ ಹೊರತಾಗಿ ಯಾರೋ ಬಂದಲ್ಲಿ ಗುರಾಣೆ ಕೊಡೋದಿಲ್ಲ. ಗುರಾಣೆ ನಾವು ಹಿಡ್ಕೊಂಡೇ ನಿಂತಿರಬೇಕಾಗತ್ತೆ ಯುದ್ಧದಲ್ಲಿ. ಹೇಗೋ ಹಾಗೆ ಇಲ್ಲಿಯೂ ಕೂಡ ಪರಮಾತ್ಮ ಕೊಟ್ಟಿರುವ ಜ್ಞಾನದ ಗುರಾಣಿಯನ್ನು ಇಟ್ಕೊಂಡು ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ದಿನ ವಿಶೇಷವಾಗಿ ಬ್ರಹ್ಮ ಬಾಬಾರವರಿಗೆ ಈ ಒಂದು ಚಿಂತನೆಯನ್ನು ಅರ್ಪಿಸ್ತಾ ಅವರ ಜೀವನದುದ್ದಕ್ಕೂ ಕೂಡ ಆದರ್ಶಗಳನ್ನು ನಾವು ಇಟ್ಕೊಳ್ಳೋದಿದೆ. ಅವರ ಒಂದು ಪ್ರಬುದ್ಧತೆ, ಅವರ ಒಂದು ಆಳವಾದ ರಹಸ್ಯ ಸೂಕ್ಷ್ಮತೆ, ಅವರ ಸಂಪನ್ನತೆಗೆ, ಅವರ ಸಾಕ್ಷಿ ಸ್ಥಿತಿಗೆ ಕಾರಣ ಆಗಿರುವಂಥ ಒಂದು ಸ್ವಲ್ಪನಾದ್ರೂ ನಾವು ಗಮನ ಹರಿಸಿ ಆ ವಿಚಾರಗಳನ್ನು ತಿಳ್ಕೊಂಡಿದ್ದರೆ ನಿಜಕ್ಕೂ ಯಥಾರ್ಥಪೂರ್ಣವಾಗಿ ಅವರ ಜನ್ಮದಿನವನ್ನು ಆಚರಣೆ ಮಾಡಿದಂತಾಗತ್ತೆ. ಮತ್ತು ಈ ದಿನದ ಈ ಒಂದು ಚಿಂತನೆಯನ್ನು
ಬ್ರಹ್ಮಬಾಬರವರಿಗೆ ಮತ್ತು ಶಿವಬಾಬರವರಿಗೆ ಅರ್ಪಿಸಿ ಇದೇ ಸ್ಥಿತಿಗೆ ನಾವು ಸನ್ನದ್ಧರಾಗಲಿಕ್ಕೆ ಇವತ್ತಿನ ದಿನದ ಈ ಒಂದು ಪ್ರೇರಣೆಯನ್ನು ನಾವು ಪಡ್ಕೊಂಡು ಇನ್ನು ಯಾರಿಗೆ ಎಷ್ಟು ದಿನಗಳು ಉಳಿದಿದ್ದಾವೋ, ವಿನಾಶ ಆರಂಭ ಆಗಬಹುದು, ವಿನಾಶ ಆರಂಭ ಆಗಿ ಏನು ಬೇಕಾದರೂ ನಡೀಬೋದು, ಆದರೆ ನಾನು ಎಲ್ಲಿ ತನಕ ಇರ್ತೀನಿ ಈ ಶರೀರದೊಳಗಡೆ ಅಥವಾ ಈ ಜ್ಞಾನದ ಸ್ಮೃತಿಯಲ್ಲಿ ಅನ್ನೋದು ಕಾರಣ ಆಗುತ್ತೆ. ಹಾಗಾಗಿ ನಮಗೆ ಇಂಪಾರ್ಟೆಂಟ್ ಇದೇ ಇರಬೇಕು, ಯಾವುದ್ರ ಮೇಲೇನೂ ಕೂಡ ನಾವು ಆಧಾರಿತರಾಗಬಾರ್ದು. ಈಗ ನೆಕ್ಸ್ಟ್ ಲೆವೆಲ್ ಸ್ಥಿತಿಗೆ ಹೋಗಬೇಕು. ಆ ಸಂಕಲ್ಪವನ್ನು ಮಾಡಿ ದೃಢ ನಿರ್ಧಾರದಲ್ಲಿ ನಾವೆಲ್ಲರೂ ಇದ್ದು ಇವತ್ತಿನ ಜನ್ಮದಿನವನ್ನು ಸಾರ್ಥಕ ದಿನವನ್ನಾಗಿ ಮಾಡಿಕೊಳ್ಳೋಣ ಮತ್ತು ಧಾರಣಾ ದಿನವನ್ನಾಗಿ ಅಳವಡಿಸಿಕೊಂಡು ನಾವು ಸನ್ನದ್ಧರಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಬ್ರಹ್ಮಬಾಬರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಶಿವಬಾಬರವರ ಕಡೆಯಿಂದ, ಬ್ರಾಹ್ಮಣ ಪರಿವಾರದ ಕಡೆಯಿಂದ, ಆದಿರತ್ನರ ಕಡೆಯಿಂದ, ಜಗದಂಬ ಸರಸ್ವತಿ ಮಮ್ಮಾರವರ ಕಡೆಯಿಂದ ಹಾಗೂ ವಿಶ್ವದ ಸರ್ವಾತ್ಮರ ಕಡೆಯಿಂದ ಮತ್ತು ಪ್ರಕೃತಿಯಿಂದಲೂ ಸಹ ಪ್ರಜಾಪಿತ ಬ್ರಹ್ಮಬಾಬರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಓಂ ಶಾಂತಿ.